जननीं शारदा देवीं रामकृष्णं जगद्गुरुं पादपद्मे तयोश्रत्वा प्रणमामि बहुमुहुः। रत्नाकराधौतपदां हिमालयकिरीटिनीं ब्रह्मराजर्षिरत्नाढ्यां ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ನಾಗೇಶ್ವರ ಅವರಿಗೆ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಹೊನ್ನಾವರ ತಾಲೂಕಿನ ಹಳ್ಳಿಗಳಿಂದಲೂ ಶ್ರೀ ಕ್ಷೇತ್ರ ರಕ್ಷಣೆಗೆ ಅಂತ ಧಾವಿಸಿರುವಂಥ ಧರ್ಮಸ್ಥಳ ಭಕ್ತಾಭಿಮಾನಿಗಳಿಗೆ ನಾನು ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ನಿಮಗೆಲ್ಲರಿಗೂ ಬಹಳ ಹೆಮ್ಮೆ ಇರ್ಬೋದು, ನಾವೆಲ್ಲ ಬಂದಿದ್ದೀವಿ, ಸೇರಿದ್ದೀವಿ, ಯಾತ್ರೆ ಮಾಡ್ತಿದ್ದೀವಿ ಅಂತ. ನನಗೆ ಹೆಮ್ಮೆ ಇಲ್ಲ, ಬೇಸರ ಇದೆ. ಬೇಸರ ಯಾಕೆ ಗೊತ್ತಾ? ಇಷ್ಟು ತಡ ಯಾಕೆ ಮಾಡಿದ್ದೀವಿ? ನಾವೆಲ್ಲ ಬಂದಿರೋದು ಯಾವಾಗ ಗೊತ್ತಾ? ಇನ್ನೆಲ್ಲ ಪ್ರಾಬ್ಲಮ್ ತಂತಾನೆ ಸಾಲ್ವ್ ಆಗುತ್ತೆ ಎಂದಾಗ ನಾವೆಲ್ಲ ಪ್ರದರ್ಶನ ಮಾಡಲಿಕ್ಕೆ ಅಂತ ಬಂದಿದ್ದೀವಿ. ಕನ್ನಡಿ ಮುಂದೆ ನಮ್ಮ ಮುಖ ನಮಗೇ ನೋಡ್ಕೊಳ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ನನಗನ್ಸುತ್ತೆ. ಬೇಜಾರು ಮಾಡ್ಕೊಬೇಡಿ, ನಾನು ಹೇಳ್ತಿದ್ದೀನಿ ಅಂತ. ನಾನು ನಿಮ್ಮ ಊರಿಗೆ ಸೇರಿದವನೇ, ಹೀಗಾಗಿ ನನಗೆ ಈ ನೋವನ್ನು ಹಂಚಿಕೊಳ್ಳುವಂತ ಅಧಿಕಾರ ಇದೆ ಅಂತ. ಯಾವತ್ತು ಬಂದಿದ್ದೀವಿ ಗೊತ್ತಾ? ನಾವು ಭೀಮ ಹೇಳಿದ ಜಾಗದಲ್ಲಿ ಮೊದಲನೇ ಗುಂಡಿಯಲ್ಲಿ ಏನೂ ಸಿಗದೆ ಹೋದಾಗ ಎರಡನೇ ಗುಂಡಿಯಲ್ಲಿ ಸಿಗ್ಬೋದೇನೋ ಅಂತ ಕಾಯ್ತಾ ಇದ್ದವ್ರು ನಾವೇ. ಎರಡನೇ ಗುಂಡಿಯಲ್ಲಿ ಸಿಗದೆ ಹೋದಾಗ ಮೂರನೇ ಗುಂಡಿಯಲ್ಲಿ ಸಿಗಬಹುದೇನೋ ಅನ್ಕೊಂಡ್ವಿ. ನಾವು ಭೀಮ ಅಲ್ಲ ಕಾಯ್ತಿದ್ವಿ. ಮೂರನೇ ಗುಂಡಿಯಲ್ಲಿ ಒಂದು ಸಿಕ್ಕಿದಾಗ ನಾವೇ ಹೇಳಿದ್ವಿ, ನೋಡಿದ್ವಿ, ಸಿಕ್ಕಿತು ಅಂತ. ಬೇರೆಯವರೆಲ್ಲ ಹೇಳಿದ್ವಿ. ಅದು ಸಿಕ್ಕಿದ್ದು ಪುರುಷನದ್ದು ಅಂದಾಗ ನಾಲ್ಕನೇ ಗುಂಡಿಯಲ್ಲಿ ಸಿಗ್ಬೋದು ಒಂದು. ಪೊಲೀಸರು ಬಹಳ ಚಂದ ಮಾಡಿದ್ರು. 12 ಗುಂಡಿ ತೆಗೆದ್ರು, ಏನೂ ಇಲ್ಲ ಅಂತಂದ್ರು. 13ನೇ ಗುಂಡಿ ಹಾಗೆ ಬಿಟ್ರು. ಅವನು ತೋರಿಸದೇ ಇದ್ದ 14, 15, 16, 17 ಗುಂಡಿ ಎಲ್ಲ ತೆಗೆದ್ರು. ಏನೂ ಸಿಗ್ಲಿಲ್ಲ ಅಂದಾಗ್ಲೂ ಸುಮ್ಮನೆ ಕೂತ್ವಿ. ಯಾಕೆಂದ್ರೆ 13ರಲ್ಲಿ ಸಿಗ್ಬಹುದೇನೋ. ನಾಚಿಕೆ ಆಗೋದು ಬೇಡ. ನಾನು ಬಹಳ ಬೇಸರದಿಂದ ಹೇಳ್ತಿದ್ದೀನಿ. ನನಗೆ ಹಿಂದೂ ಸಮಾಜದ ಈ ವಸ್ತುಸ್ಥಿತಿಯನ್ನ ಕಂಡಾಗ ನಾಚಿಕೆ ಅನ್ಸುತ್ತೆ, ಆಕ್ರೋಶ ಬರುತ್ತೆ, ದುರವಸ್ಥೆ ಅನ್ಸುತ್ತೆ. ಯಾವ ಕಾರಣಕ್ಕೆ ಈ ದೇಶ ನಿರಂತರ ಆಕ್ರಮಣಕ್ಕೊಳಗಾಯ್ತೋ ಆ ಕಾರಣವನ್ನ ಇವತ್ತಿಗೂ ಎದುರಿಸಿ ನಿಲ್ಲಲಿಕ್ಕೆ ಸಾಧ್ಯವಾಗದ ಹೀನ, ದೀನ, ಕೃಪಣ, ದರಿದ್ರ, ಕೆಲಸಕ್ಕೆ ಬಾರದ ಅವಸ್ಥೆಯಲ್ಲಿದ್ದೀವಲ್ಲ ಅಂತ ಅನ್ಸುತ್ತೆ ನನಗೆ. ಇವತ್ತು ಜಾಸ್ತಿ ಜನ ಸೇರಿ ಹೋಗ್ತೀರಿ, ನೀವು ಮೆರವಣಿಗೆ ಹೋಗ್ತೀರಾ, ಇವತ್ತೇನು ಉಪಯೋಗ? ಇವತ್ತು ಕಾವಂದರಿಗೆ ನಾನು ನೀವು ಬೇಕು ಅಂತಿಲ್ಲ. ಇವತ್ತು ಇಡೀ ರಾಜ್ಯ, ಇಡೀ ದೇಶ ಬಂದು ಅವ್ರ ಜೊತೆ ನಿಂತಿದೆ, ನಿಮ್ ಜೊತೆ ನಾವಿದ್ದೀವಿ ಅಂತ. ಆದ್ರೆ ನಾವಿರ್ಬೇಕಾಗಿದ್ದು ಯಾವತ್ತು ಗೊತ್ತೇನು? ಯಾವತ್ತು ಮೊದಲನೇ ದಿನ ಆರೋಪ ಬಂತು ಅವತ್ತು ನಿಂತು ಹೇಳಬೇಕಿತ್ತು, ಕಾವಂದರ ಮೇಲೆ ಆರೋಪ ಮಾಡಿದವನಿಗೆ ಚಪ್ಪಲಿ ಹೊಡಿತೀವಿ ಮಗನೇ ಬಾಯದ್ರಿಗೆ ಅಂತ ಹೇಳುವ ತಾಕತ್ತು ತೋರಿಸ್ಬೇಕಿತ್ತು. ಸೋತ್ವಿ ನಾವು. ಅವ್ರು ಗೆದ್ರು, ಅವ್ರು ದೊಡ್ಡವರಾಗ್ಬಿಟ್ರು. ನಾನು ಬಹಳ ಬಾರಿ ಅವ್ರ ಜೊತೆ ಹೋಗಿ ಮಾತನಾಡುವಾಗ ನಾನು ಹೇಳ್ತಿದ್ದೆ, ಈ ತರ ಮಾತನಾಡುವವರಿಗೆ ಸರಿಯಾಗಿ ಬಡಿಬೇಕು ನಮ್ ಜನ. ಯಾಕೆ ಬಡಿದೆ ಸುಮ್ಮನೆ ಇರ್ತಾರೆ ಅಂದ್ರೆ ಏನ್ ಹೇಳ್ತಿದ್ರು ಗೊತ್ತಾ? ಹಾಗೆಲ್ಲ ಕೇಳ್ಕೊಳ್ಬಾರದು ಕಣ. ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡೋಣ, ಆರೋಪ ಮಾಡಿದವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವನೇ ಹೇಳಿ ನಾವು ತಪ್ಪು ಆರೋಪ ಮಾಡ್ತಿದ್ದೀವಿ ಅಂತ ಹೇಳುವಂತೆ ಮಾಡೋಣ ಅಂತ ಹೇಳಿದ ದೊಡ್ಡ ಮನುಷ್ಯ ಇವತ್ತು ನಮ್ಮೆಲ್ಲರಿಗಿಂತ ದೊಡ್ಡದಾಗಿ ಅಗಾಧ ಹಿಮಾಲಯವಾಗಿ ಬೆಳೆದು ನಿಂತರು. ನಾವು ಹುಡುಗರಾಗ್ಬಿಟ್ವಿ. ಅದರ ಪುಣ್ಯ ಏನ್ ಗೊತ್ತಾ? ಈಗಲಾದ್ರೂ ಬಂದ್ವಿ ಅಂತ. ಈಗಲೂ ನಮ್ಮ ಮನೇಲಿ ಕೆಲವರು ಕೂತಿದ್ದಾರೆ, ಇನ್ನೂ ಇರ್ಬೋದೇನೋ, ಇನ್ನೂ ಸತ್ಯ ಇರ್ಬೋದೇನೋ ಅಂತ. ಯಾಕಿದನ್ನು ಹೇಳ್ತಿದ್ದೀನಿ ಗೊತ್ತಾ? ಯಾರೀಗ ಆರೋಪ ಮಾಡಿದ್ದಾರೋ ಈಗ ಸೈಲೆಂಟ್ ಆಗ್ತಾರೆ, ಯಾಕೆಂದ್ರೆ ನಾವ್ ಎದ್ದಿದ್ದೀವಿ ಅಂತ. ಇನ್ನು 3 ತಿಂಗಳ ನಂತರ ನಮ್ಮ ಹೊಲದ ಕೆಲ್ಸಕ್ಕೆ ನಾವು ಹೋಗ್ತೀವಿ, ನಮ್ಮ ಆಫೀಸ್ ಕೆಲ್ಸಕ್ಕೆ ನಾವು ಹೋಗ್ತೀವಿ, ಅವನು ಇನ್ನೊಂದು ಹೆಣ ತಗೊಂಡ್ ಬರ್ತಾನೆ. ನಾವು ಆಗ ಮತ್ತೆ ಹೇಳ್ತೀವಿ ಇರ್ಬೋದೇನೋ ಅಂತ. ನನಗೆ ಪೊಲೀಸರ ಮೇಲೆ ಬಹಳ ಬೇಜಾರಿದೆ. ಎಲ್ಲ ನಿಂತಿದ್ದಾರಲ್ಲ ಪೊಲೀಸರು. ಬೇಜಾರೇನು ಗೊತ್ತಾ? ನಾನು ಒಂದು ತಪ್ಪು ಮಾತಾಡ್ತೀನ ಅಂತ ಕ್ಯಾಮ್ರಾ ಹಾಕೊಂಡು ಕಾಯ್ಕೊಂಡು ಕೂತಿರ್ತಾರೆ. ದಿನ ಬೆಳಗಾದ್ರೆ ಯೂಟ್ಯೂಬ್ ನಲ್ಲಿ ಬಂದು ಮಾತನಾಡೋ ಅಯೋಗ್ಯನನ್ನ ಹಿಡ್ಕೊಂಡು ಬಂದು ನಿನಗೆ ನಾವೇ ಹೊಡಿತೀವಿ ಅಂತ ಹೇಳುವಂತ ಒಬ್ಬ ಪೊಲೀಸ್ ಇಲ್ವಲ್ರಿ? ಅವನು ಯಾರಿಗೂ ಬೈದಿರೋದು? ಅವನು ಧರ್ಮಸ್ಥಳ ಕ್ಷೇತ್ರಕ್ಕೆ ಬೈದ, ಮಂಜುನಾಥ ಸ್ವಾಮಿಗೆ ಅಪಮಾನ ಮಾಡಿದ, ಸ್ವತಃ ನಮ್ಮ ನಡುವೆ ನಡೆದಾಡುವ ಮಂಜುನಾಥನಂತಿರುವಂತಹ ವೀರೇಂದ್ರ ಹೆಗಡೆ ಅವರಿಗೆ ಅವಮಾನ ಮಾಡಿದ, ಪೊಲೀಸರನ್ನ ಬೈದ, SIT ಬೈದ, COD ಬೈದ, ಈ ನಾಡಿನ ಗಣ್ಯಮಾನ್ಯರನ್ನೆಲ್ಲ ಹೀನಮಾನ ಪದಗಳನ್ನು ಬಳಸಿ ಬೈದ. ಯಾವ ಬೈಗುಳಗಳನ್ನ ನಾವು ಮನೆಯಲ್ಲಿ 4 ಜನ ಕೂತಿದ್ದಾಗ ಆಡೋದಿಲ್ವೋ ಅದನ್ನು ಯೂಟ್ಯೂಬ್ ನಲ್ಲಿ ಮಾತನಾಡಿದ. ಸುಮ್ಮನಿದಾರಲ್ರಿ ಅವರು? ಸುಮ್ಮನಿದಾರ ಸರಿ. ಊರಲ್ಲಿ ಕಳ್ಳತನ ಮಾಡಿ ಸಿಕ್ಕಿ ಬಿದ್ದವನೊಬ್ಬನ್ನ ಯಾವುದೋ ಒಂದು ಮರಕ್ಕೆ ಕಟ್ಟಿ ಹೊಡೆಯುವಂತ ನಮ್ಮಗಳಿಗೇನಾಗಿದೆ? ನಿನ್ನ ಮನೆಗೆ ಬರ್ತೀವಿ ಕಣ, ಇನ್ನೊಂದು ಮಾತಾಡು, ನಾಲ್ಗೆ ಸೀಳ್ತೀವಿ ಅಂತ ಹೇಳೋರು ಒಬ್ಬನಿಲ್ವಲ್ಲ ಸಮಾಜದಲ್ಲಿ. ನಿಮಗೆ ಅನಿಸೋದಿಲ್ಲ ನಾವು ಬೇಜಾರು ಮಾಡ್ತಿದೀವಿ ಅಂತ?
ನಿಮಗೆ ಅನ್ಸೋದಿಲ್ವಾ ಯಾವತ್ತಾದ್ರೂ ಏನ್ ಕಚಡ ಬದುಕಪ್ಪ ನಮ್ದು, ಯಾರು ನಮಗೋಸ್ಕರ ಇಷ್ಟು ಬದುಕು ಬದುಕಿದ್ನೋ ಅವನಿಗೆ ಕಷ್ಟ ಬಂದಾಗ ಒಂದು ಸೆಕೆಂಡ್ ನಿಲ್ಲುವ ಸಾಮರ್ಥ್ಯ ತೋರಿಸ್ಲಿಲ್ವಲ್ಲ ಅಂತ. ಮಿತ್ರ, ನಮಗೋಸ್ಕರ ಬದುಕಿದ್ರು ಅಂತ ನಾನು ಯಾಕೆ ಹೇಳ್ತೀನಿ ಗೊತ್ತಾ? ಖಾವಂದ್ರು ಪಟ್ಟಾಧಿಕಾರಕ್ಕೆ, ಖಾವಂದ್ರು ಅಂತಂದ್ರೆ ಯಾರ ಆ ಪೀಠಾಧಿಕಾರದಲ್ಲಿ ಕೂತ್ಕೊಳ್ತಾರೋ ಅವ್ರನ್ನ ಖಾವಂದ್ರು ಅಂತ ಪರಂಪರೆಯಿಂದ ಕರ್ಕೊಂಡು ಬರ್ತಾರೆ. ಅವರು ಅಧಿಕಾರಕ್ಕೆ ಬಂದಾಗ, ಈ ಸ್ಥಾನದಲ್ಲಿ ಕೂತಾಗ ಎಷ್ಟು ವರ್ಷ ಗೊತ್ತಾ? 19 ಆಗಿತ್ತಷ್ಟೇ. ನಮ್ಮ ಮನೇಲಿ ನಮ್ಮ ಮಕ್ಕಳು ಇನ್ನೂ 19ಕ್ಕೆ ಎಜುಕೇಶನ್ ಮುಗಿಸ್ತಿರೋದಿಲ್ಲ. ಆ ಪುಣ್ಯಾತ್ಮ 19ಕ್ಕೆ ತಂದೆಯನ್ನು ಕಳ್ಕೊಂಡಾಗ ತುರ್ತಾಗಿ ಕರ್ಕೊಂಡು ಬಂದಲ್ಲಿ ಕೂರಿಸಿದ್ರು. ನಾನು ಅವ್ರ ಮನೆಗಳಲ್ಲೆಲ್ಲ ಈ ಹಿಂದಿನಿಂದಲೂ ಮಾತನಾಡುವಾಗ ಹೇಳೋರು, 19ರಲ್ಲಿ ಆ ಹುಡುಗ ಮೊದಲು ತೆಗೆದುಕೊಂಡ ನಿರ್ಣಯ ಏನಂತೆ ಗೊತ್ತಾ? ಇನ್ ಮುಂದೆ ನಾನು ಪ್ಯಾಂಟ್ ಹಾಕೋದಿಲ್ಲ, ಕಚ್ಚೆ ಪಂಚೆ ಉಡ್ತೀನಿ ಅಂತ. ಅವತ್ತಿನಿಂದ ಇವತ್ತಿನವರೆಗೂ ಕಚ್ಚೆ ಪಂಚೆ ಬಿಟ್ಟು ಪ್ಯಾಂಟ್ ಹಾಕ್ಲಿಲ್ಲ ನಿಮ್ಮ ಮನುಷ್ಯ. 19ರ ಹುಡುಗ, ಶೋಕಿ ಮಾಡ್ಕೊಂಡು ತಿರ್ಗಾಡ್ಬೇಕಾಗಿದ್ದ ಹುಡುಗ. ಅವ್ರ ತಾಯಿ ಹೇಳೋರಂತ, ಅಯ್ಯೋ ಚಿಕ್ಕ ವಯಸ್ಸಿನಲ್ಲೇ ಇವೆಲ್ಲ ಅನುಭವಿಸ್ಬೇಕಾಗ್ತಂತಲ್ಲಪ್ಪ ನೀನು. ರಾತ್ರಿ 12:30, 1:00, 2:00 ಗಂಟೆವರೆಗೂ ಭಿನ್ನ ಭಿನ್ನ ಪೂಜೆ ನಡೆದರೆ ಬೆಳಗ್ಗೆ 4:00 ಎದ್ದು ಮತ್ತೆ ಪೂಜೆಗೆ ಬರಬೇಕಾಗಿತ್ತು 19ರ ಹುಡುಗ. ನಿದ್ದೆಯಲ್ಲಿ ಕನಸು ಕಾಣ್ತಾ ಮಲಗಬೇಕಾಗಿದ್ದ ಹುಡುಗ, ನನ್ನ ಕಾರಣಕ್ಕೆ ಮಂಜುನಾಥನಿಗೆ ಒಂದಿನಿತು ಅಪಚಾರ ಆಗಬಾರದು ಅಂತ ಅವತ್ತಿನಿಂದ ಇವತ್ತು ಆ ಕ್ಷೇತ್ರದ ಮಹಿಮೆಯನ್ನು ಉಳಿಸ್ಕೊಂಡು ಬಂದವನಿಗೆ ಏನೋ ಒಂದು ಕೆಟ್ಟದ್ದನ್ನು 4 ಜನ ಮಾತಾಡಿದ್ರೆ ಮಾತಾಡ್ಲಿಲ್ವಲ್ಲ ನಾವು? ಮಿತ್ರ, ನಾವು ಯಾವ ತರದ ನೀಚ ಮಟ್ಟದಲ್ಲಿ ಇದ್ದೀವಿ ಅಂತಂದ್ರೆ, ನಾನು ಬಹಳ ಬೇಸರದಿಂದ ಹೇಳ್ತೀನಿ, ಮತ್ತೆ ಇದನ್ನ ಕ್ಲಿಯರ್ ಮಾಡ್ಕೋಬೇಕು. ಯಾವ ತರದ ನೀಚ ಮಟ್ಟದಲ್ಲಿ ಇದ್ದೀವಿ ಅಂತಂದ್ರೆ, ಆ ಮನುಷ್ಯ ಎಷ್ಟು ಬಡಿದಾಡಿದ್ರು ಗೊತ್ತಾ? ಬರೀ ಉತ್ತರ ಕನ್ನಡ ಜಿಲ್ಲೆಯೊಂದಲ್ಲ, ನಾನು ಇಲ್ಲಿ ಕೂತಾಗ ಡೀಟೇಲ್ ತೆಗೆದುಕೊಳ್ತಿದ್ದೆ ಅವ್ರ ಹತ್ರ. 28,000 ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿವೆ. 28,000. ಒಂದರಲ್ಲಿ 10 ಜನ ಅಂತ ಹಿಡಿದ್ರು ಹೆಚ್ಚು ಕಡಿಮೆ 2.5 ಲಕ್ಷ ಜನ ಫಲಾನುಭವಿಗಳು, ಧರ್ಮಸ್ಥಳದ ನೇರ ಫಲಾನುಭವಿಗಳು. ಇವರೆಲ್ಲರೂ ಸಾಲ ತಗೊಂಡಿದ್ದಾರೆ ಧರ್ಮಸ್ಥಳದ ಹತ್ರ. ಇಡೀ ರಾಜ್ಯದಲ್ಲಿ ಎಷ್ಟು ಜನಕ್ಕೆ ಗೊತ್ತಾ? ಯಾಕೆ ಹೊಟ್ಟೆ ಉರಿ? ನಾಗೇಶಣ್ಣ ಬಹಳ ಚೆನ್ನಾಗಿ ಹೇಳಿದ್ರು. ಯಾಕೆ ಹೊಟ್ಟೆ ಉರಿ ಇವರಿಗೆಲ್ಲ ಅಂತಂದ್ರೆ, ಯಾವುದನ್ನ ಸರ್ಕಾರ ಮಾಡ್ಲಿಕ್ಕಾಗಲಿಲ್ವೋ, ಯಾವುದನ್ನ ಈ ದೇಶವೇ ನಡೆಸುವಂತ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮಾಡ್ಲಿಕ್ಕಾಗದಿಲ್ವೋ, ಅದನ್ನ ಈ ದೇಶದ ಒಂದು ಸಾಮಾನ್ಯವಾಗಿರುವಂತ ಒಂದು ದೇವಸ್ಥಾನ ಮಾಡಿತು. ಅದು ಹೊಟ್ಟೆ ಉರಿ ಇವರಿಗೆಲ್ಲ. ಹೆಚ್ಚು ಕಡಿಮೆ 6.5 ಲಕ್ಷ ಸ್ವಸಹಾಯ ಗುಂಪುಗಳು ಇಡೀ ರಾಜ್ಯದಲ್ಲಿ. 55 ಲಕ್ಷ ಜನ ಅದರಿಂದ ಫಲ ಪಡ್ಕೊಳ್ತಾ ಇರೋರು. ಅವರಿಗೆ ಸಾಲ ಸಿಕ್ಕಿದೆ, ಮನೆ ಕಟ್ಕೊಂಡಿದ್ದಾರೆ, ಟಿವಿ ತಗೊಂಡಿದ್ದಾರೆ, ಮಗನಿಗೆ ಎಜುಕೇಶನ್ ಮಾಡಿಸಿದ್ದಾರೆ, ಎಷ್ಟು ಕೆಲಸವನ್ನ ಸಾಲದಲ್ಲಿ ಮಾಡಿಸಿದ್ದಾರೆ. ಇವ್ರಿಗೆ ಯಾರಿಗಾದ್ರೂ ಸಾಲ ಬ್ಯಾಂಕ್ ಕೊಡ್ತಿತ್ತೇನು? ಇಲ್ಲಿ ಕೂತಿರೋ ತಾಯಂದ್ರು ಪ್ರಾಮಾಣಿಕವಾಗಿ ಹೇಳಿ, ನಿಮ್ಗೆ ಯಾವಾಗಾದ್ರೂ ಬ್ಯಾಂಕ್ ಕರೆದು ಸಾಲ ಕೊಡ್ತಿತ್ತಾ? ಆದ್ರೆ ಬ್ಯಾಂಕಿಗೆ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ರು, ಮಂಜುನಾಥ ಸ್ವಾಮಿಯೇ ಬ್ಯಾಂಕಿಗೆ ಆಧಾರ. ಈ ಜನರಿಗೆ ಸಾಲ ನಮ್ಮ ಮೂಲಕ ಕೊಡಿ, ಸಾಲ ನಿಮ್ಗೆ 1 ಪೈಸಾ ವಾಪಸ್ ಬರೋ ತರ ನಾವು ಮಾಡ್ತೀವಿ ಅಂತ ಸಾಲ ಕೊಟ್ಟಿರೋದು. ಎಷ್ಟು ಸಾಲ? 1.25 ಲಕ್ಷ ಕೋಟಿ ರೂಪಾಯಿ ಸಾಲ. 1-2 ರೂಪಾಯಿ ಅಲ್ಲ, 1,000-2,000 ಕೋಟಿ ಅಲ್ಲ, 1.25 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಮಂಜುನಾಥ ಸ್ವಾಮಿಯ ಮೂಲಕ ಬ್ಯಾಂಕ್ಗಳು ಕೊಡುವಂತೆ ಮಾಡಿ, ಈ ನಾಡಿನ ಅತ್ಯಂತ ಕೊನೆಯ ವ್ಯಕ್ತಿಗೆ ಸಾಲ ಸಿಗುವಂತೆ ಮಾಡಿದ ವ್ಯಕ್ತಿಯನ್ನ ಕೆಟ್ಟದಾಗಿ ಮಾತನಾಡ್ತಾ ಇದ್ರೆ ಮನೆಯಲ್ಲಿ ಊಟ ಮಾಡ್ಲಿಕ್ಕೆ ಮನಸ್ಸು ಹೆಂಗ್ ಬರ್ತಿದ್ರಿ ನಮ್ಗೆ? ನಮ್ಮೊಬ್ಬ ವಾಲಂಟಿಯರ್ ಬಂದು ಹೇಳ್ತಾನೆ, ಅಣ್ಣ ನೀವ್ ಹೇಳಿದಿರಿ ಅಂತ ನಮ್ಗೆಲ್ಲ ಸತ್ಯ ಗೊತ್ತಾಗಿದೆ, ಆದ್ರೆ ಸಾಲ ತಗೊಂಡಿರೋ ನಮ್ಮ ಅಮ್ಮನ ಒಪ್ಸೋದ್ ಹೆಂಗೆ? ನಮ್ಮಮ್ಮ ನಂಬ್ಕೊಂಡು ಕೂತು ಬಿಟ್ಟಿದ್ದಾಳೆ, ಇವ್ರು ಹಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ನಮ್ಮಮ್ಮ ನಂಬ್ಕೊಂಡು ಕೂತಿದ್ದಾಳೆ ಅಂತ. ಮಿತ್ರ, ಇಷ್ಟರ ಹಿಂದೆ ಇದ್ದವ್ರು ಯಾರು ಅಂತ ನಾನು ನಿಮ್ಮ ಮುಂದೆ ಇವತ್ತು ಬಿಚ್ಚಿಡಬೇಕು. ಈ ದೇಶದಲ್ಲಿ ಯಾವತ್ತಾದ್ರೂ ಹಿಂದೂಗಳ ಮೇಲೆ ಆಘಾತ ಆದಾಗ 4 ಜನ ಕೆಲಸ ಮಾಡ್ತಿರ್ತಾರೆ. 4 ಜನ ನೆನ್ಪಿಟ್ಕೊಳ್ಳಿ. ಮೊದಲನೇದು, ಅದರ ಹಿಂದೆ ಮುಸಲ್ಮಾನರದೊಂದು ದೊಡ್ಡ ಪಡೆ ಇರುತ್ತೆ, ಜಿಹಾದಿ ಪಡೆ ಇರುತ್ತೆ. ಎಲ್ಲ ಮುಸಲ್ಮಾನರು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಆದ್ರೆ ಬಹುತೇಕರು ಅದ್ರ ಹಿಂದೆ ಇರ್ತಾರೆ. ಹೇಗಾದ್ರೂ ಮಾಡಿ ಹಿಂದೂಗಳನ್ನ ಗಟ್ಟಿಯಾಗಿ ಒಗ್ಗೂಡಿಸಿರುವಂತ ಒಂದು ಸಂಸ್ಥೆಯನ್ನ ಧ್ವಂಸಗೊಳಿಸಬೇಕು ಅಂತ. ಅದರಲ್ಲೂ ಹೊಟ್ಟೆ ಉರಿ ಏನ್ ಗೊತ್ತೇನು? ನಮ್ಗೆಲ್ರಿಗೂ ದೇವಸ್ಥಾನ ಇದೆ, ಒಂದೊಂದು ಜಾತಿಗೆ ಒಂದೊಂದು ದೇವಸ್ಥಾನ. ಆದ್ರೆ ಧರ್ಮಸ್ಥಳ ಮಾತ್ರ ಜಾತಿ ಮತ ಪಂಥಗಳನ್ನ ಮೀರಿ ಎಲ್ಲರೂ ಒಗ್ಗಟ್ಟಲ್ಲಿ ಮೈ ಮೇಲಿನ ಶರ್ಟ್ ತೆಗೆದು ನಾವೆಲ್ಲರೂ ಒಂದೇ ಅಂತ ಹೋಗುವಂತ ಜಾಗ. ಅದು ಹೆಂಗೆ ಅವ್ರಿಗೆ ಉರಿಯಾಗದೇ ಇರುತ್ತೆ. ಎರಡನೇದು, ಈ ದೇಶದಲ್ಲಿ ಎಲ್ಲಾದ್ರೂ ಹಿಂದೂಗಳ ಮೇಲೆ ಆಘಾತ ಮಾಡಿದ್ರೆ ಕ್ರಿಶ್ಚಿಯನ್ರು ಇದ್ದೇ ಇರ್ತಾರೆ. ಮತ್ತೆ ಎಲ್ಲ ಕ್ರಿಶ್ಚಿಯನ್ರು ಅಲ್ಲ, ಆದ್ರೆ ಬಹುತೇಕ ಕ್ರಿಶ್ಚಿಯನ್ರು ಇರ್ತಾರೆ. ಅವರು ವ್ಯವಸ್ಥಿತವಾಗಿ ಇದಕ್ಕೇನಾದ್ರೂ ತೊಂದರೆ ಕೊಡಬೇಕು ಅಂತಾರೆ. ನಾಗೇಶಣ್ಣ ಹೇಳಿದ್ರಲ್ಲ, ಯಾಕೆ ಧರ್ಮಸ್ಥಳವನ್ನು ಕಂಡ್ರೆ ಕ್ರಿಶ್ಚಿಯನ್ರಿಗೆ ಕೋಪ ಇದೆ ಅಂತಂದ್ರೆ, ಇವರ ಕನ್ವರ್ಷನ್ ಬಿಸಿನೆಸ್ ಅನ್ನ ಅರ್ಧ ಪಾಲಿಗೆ ಕರ್ನಾಟಕದಲ್ಲಿ ಅಡ್ಡಗಟ್ಟಿ ನಿಂತಿರೋದೇ ಧರ್ಮಸ್ಥಳ.
ಇವರೆಲ್ಲರೂ ಕನ್ವರ್ಟ್ ಮಾಡೋದು ಹೇಗೆ ಗೊತ್ತಾ? ನಿಮ್ ಮನೆಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಕನ್ವರ್ಟ್ ಮಾಡ್ತಾರೆ, ನಿಮ್ಮನ್ನ ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕನ್ವರ್ಟ್ ಮಾಡ್ತಾರೆ, ನಿಮ್ ಮಗನಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳಿ ಕನ್ವರ್ಟ್ ಮಾಡ್ತಾರೆ. ಆದ್ರೆ ಇವೆಲ್ಲವನ್ನೂ ಕೂಡ ನಾವು ಹುಂಡಿಗೆ ಹಾಕಿದ ಹಣದ ಮೂಲಕ ಮಾಡ್ತಾ ಇರುವಂತ ಏಕೈಕ ಸಂಸ್ಥೆ ಯಾವ್ದಾದ್ರು ಇದ್ರೆ ಅದು ಧರ್ಮಸ್ಥಳ. ಹೀಗಾಗಿ ಯಾರಾದ್ರೂ ಕನ್ವರ್ಷನ್ ಮಾಡ್ಲಿಕ್ಕೆ ಬಂದ್ರೆ ಹೋಗಲೇ, ನಾನು ಅಲ್ಲಿಗೆ ಯಾಕೆ ಬರ್ಲಿ, ನನ್ನ ಹತ್ರ ಮಂಜುನಾಥ ಇದ್ದಾನೆ ಅಂತ ಈ ದೇಶದ ಈ ನಾಡಿನ ಜನ ಹೇಳ್ತಾರಲ್ಲ, ಸಹಿಸ್ಲಿಕ್ಕೆ ಆಗ್ತಿಲ್ಲ ಅವರಿಗೆ. ಮೂರನೇದಿದ್ದಾರೆ ಲೆಫ್ಟಿಸ್ಟ್ ಲಿಬರಲ್ಗಳು. ಈ ಲಿಬರಲ್ಗಳು ಹೆಂಗಿದ್ದಾರೆ ಗೊತ್ತಾ? ಈ ಲಿಬರಲ್ಗಳು ಯಾವತ್ತು ಈ ದೇಶದಲ್ಲಿ ಜಾತಿ ಮತ ಪಂಥ ಮೀರಿ ಜನ ಒಟ್ಟಾಗ್ತಾರೋ ಆಗ ಹಿಂದುತ್ವದ ಶಕ್ತಿ ಮತ್ತೆ ಬಲವಾಗುತ್ತೆ ಅಂತ ಗೊತ್ತಾದಾಗಲೆಲ್ಲ ಅದನ್ನು ಹೊಡಿಲಿಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ನಾಲ್ಕನೇ ಶಕ್ತಿ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರೇನು? ಸ್ವತಃ ಕಾಂಗ್ರೆಸ್. ಈ ಕಾಂಗ್ರೆಸ್ ಇದೆಯಲ್ಲ, ಯಾವತ್ತು ಬೆಳೆದು ನಿಲ್ತಾರೋ ಒಡೆದು ನಿಲ್ಲಲಿಕ್ಕೆ ಬೆಳೆಯೋದು. ನಮ್ಮನ್ನು ಹೊಡಿತಾರೆ. ಎಲೆಕ್ಷನ್ ಬಂದಾಗ ಹೇಳ್ತಾರೆ ನಿಮ್ ಜಾತಿ ಯಾವುದು ಅಂತ ಕೇಳ್ತಾರೆ, ನಮ್ ಜಾತಿಗಳ ಸಂಖ್ಯೆ ಲೆಕ್ಕ ಹಾಕ್ತಾರೆ. ಹಿಂದುತ್ವದ ಹೆಸರಿನಲ್ಲಿ ಒಟ್ಟಾಗ್ಲಿಕ್ಕೆ ಬಿಡೋದಿಲ್ಲ. ಯಾವತ್ತಾದ್ರೂ ಮುಸಲ್ಮಾನರ ಜಾತಿಯನ್ನ ಯಾವ್ದಾದ್ರೂ ಒಬ್ಬ ಕಾಂಗ್ರೆಸ್ MLA ಕೇಳಿದ್ದೀರಾ? ಅವರೆಲ್ಲರೂ ಒಟ್ಟಾಗಿ ಮುಸಲ್ಮಾನರು, ನಾವು ಮಾತ್ರ ಹಿಂದೂಗಳು ಜಾತಿಯಲ್ಲಿ ಡಿವೈಡ್ ಆಗಬೇಕು. ಯಾಕೆಂದ್ರೆ ನಾವು ಡಿವೈಡ್ ಆದ್ರೆ ಅವ್ರು ಅಧಿಕಾರಕ್ಕೆ ಬರ್ತಾರೆ, ಅಧಿಕಾರಕ್ಕೆ ಬಂದ್ರೆ ತಾವು ಅಂದುಕೊಂಡಿದ್ದೆಲ್ಲ ಮಾಡಬಹುದು ಅಂತ ಕೂತಿರ್ತಾರೆ. ನಾಲ್ಕನೇ ಶಕ್ತಿ ಇದು. ಐದನೇದೊಂದು ಶಕ್ತಿ ಇದೆ, ಯಾವುದು ಗೊತ್ತಾ? ಹಿಂದೂಗಳೇ ಕರ್ಮ ಹಿಂದೂಗಳು. ನಾವು ಎಂಥ ನಿರ್ಭಾವುಕ ಜೀವಿಗಳು ಅಂತಂದ್ರೆ, ನಮ್ಮ ಹೆಗಲ ಮೇಲೆ ಬಂದೂಕಿಟ್ಟು ಅವರು ನಮ್ದೇ ಜನರನ್ನು ಹೊಡಿತಿರ್ತಾರೆ, ನಾವು ಹೆಗಲು ಕೊಡ್ತೀವಿ, ಇಡು ಬಲವಾಗಿಡು, ಏನು ಹೆದರ್ಕೋಬೇಡ, ನಾನ್ ಮಾತ್ರ ಅಲ್ಗಾಡೋದಿಲ್ಲ ಅಂತ ಬಲವಾಗಿ ನಿಂತಿರ್ತೀವಿ. ಅವ್ರು ಯಾರನ್ನು ಶೂಟ್ ಮಾಡೋದು? ನಮ್ದೇ ಜನರನ್ನ. ಇವರೆಲ್ಲರ ಆಗ್ರಹ ಏನ್ ಗೊತ್ತಾ? ವೀರೇಂದ್ರ ಹೆಗಡೆಯವರ ವಿರುದ್ಧ ಮಾಡಿದ ಆರೋಪಗಳು ಎಂತೆಂಥದ್ದು. ನನಗೆ ಕಳೆದ ಬಾರಿಯ ಆರೋಪ ಕೇಳಿದಾಗ ಬಹಳ ಬೇಸರ ಅನ್ನಿಸ್ತು, ದುಃಖ ಅನ್ನಿಸ್ತು. ಪೊಲೀಸರಿಗೂ ನಾಚಿಕೆ ಆಗುವಂತ ಆರೋಪ. ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಪೊಲೀಸರು ಮೊಬೈಲ್ ಅಲ್ಲಿ ಫೋಟೋ ತೆಗೆಯೋದಂತೆ. ಧರ್ಮಸ್ಥಳಕ್ಕೆ ಯಾವ ಹೆಣ್ಮಗಳು ಬರ್ತಾಳೋ ಆ ಫೋಟೋ ತೆಗೆದು ಅವ್ರಿಗೆ ಕಳಿಸ್ಕೊಡೋದಂತೆ. ಅವ್ರ ಆ ಫೋಟೋದಲ್ಲಿ ಯಾವ ಹುಡುಗಿ ಚಂದ ಇದ್ದಾಳೋ ಅವ್ರನ್ನ ಕರೆಸ್ಕೊಡೋದಂತೆ. ಪೊಲೀಸರೇ ಕರ್ಕೊಂಡು ಹೋಗ್ಬಿಟ್ಟು ಬರೋದಂತೆ. ಅಲ್ಲಿಗೆ ಹೋದ ನಂತರ ಆಕೆನ್ ರೇಪ್ ಮಾಡಿ ಇವ್ರ ಕೈಲಿ ಕಳಿಸ್ಕೊಡೋದಂತೆ, ಇವಳನ್ನ ಹೂತು ಬಿಡಿ ಅಂತ. ಯಾವನ್ ನಂಬಲಿಕ್ಕಾಗತ್ರಿ ಇದನ್ನ? 2012ರಲ್ಲಿ ಒಂದು ಹತ್ಯೆ ಆಯಿತು, ಸೌಜನ್ಯ ಪ್ರಕರಣ ಆಯಿತು. ಸೌಜನ್ಯ ತೀರಿಕೊಂಡಾಗ ಆ ಸೌಜನ್ಯನ ತಾಯಿ ಮತ್ತು ಅವನ ಪರಿವಾರದವರು ಸ್ವತಃ ಹೋಗಿದ್ದು ಖಾವಂದರ ಬಳಿಗೆ ಹೋಗಿ ಕೇಳ್ಕೊಂಡ್ರು, ನನ್ನ ಮಗಳ ಕಾಣೆಯಾಗಿದ್ದಾಳೆ, ಹುಡುಕಿಸ್ಕೊಡ್ಬೇಕಲ್ಲ ಅಂತ. ತಕ್ಷಣ ಅವರು ಪೊಲೀಸರಿಗೆ ಹೇಳಿದ್ರು, ನಮ್ಮೂರಿನ ಹುಡುಗಿ, ಏನೂ ತೊಂದರೆ ಆಗ್ಬಾರ್ದು, ಎಲ್ಲಿ ಹೋಗಿದ್ದಾಳೆ ಅಂತ ಹುಡ್ಕೊಂಡು ಬನ್ನಿ ಅಂತ. ಅವತ್ ಸಿಗ್ಲಿಲ್ಲ, ಮಾರನೇ ದಿನ ಹೆಣವಾಗಿ ಸಿಕ್ಕಿದ್ಲು. ಸಿಕ್ಕಿದ ನಂತರ ಪೊಲೀಸರಿಗೆ ಗಾಬರಿ ಆಯ್ತು, ಈ ತರದ ಬರ್ಬರವಾಗಿರುವಂತ ರೇಪ್ ಕೇಸ್ ವಿಚಿತ್ರವಾಗಿದೆ ಅಂತ. ಆದ್ರೆ ಅದಾದ 2 ದಿನಕ್ಕೆ ರೇಪ್ ಮಾಡಿದವನು ಸಿಕ್ಬಿದ್ದ. ಯಾವ ಪೊಲೀಸ್ ಅವನನ್ನ ಎಳ್ಕೊಂಡು ಬಂದಿದ್ರು ಆ ಪೊಲೀಸರ ಜೊತೆ ಮಾತಾಡಿಸಿದ್ದೀನಿ ನಾನು. ಆ ಪೊಲೀಸರು ಹೇಳಿರೋ ಮಾತು ಹೇಳ್ತೀನಿ, ಎಲ್ಲ ಹಿರಿಯರೇ ಇದ್ದೀರಿ, ಹೇಳಲಿಕ್ಕೆ ಏನು, ಎಲ್ಲಾ ಲಜ್ಜೆ ಬಿಟ್ಟು ಆರೋಪ ಮಾಡಿದವ್ರು ಇರಬೇಕಾದಾಗ ನನಗೆ ಯಾವ ನಾಚಿಕೆ ಇರಬೇಕು? ಆ ಪೊಲೀಸ್ ಹೇಳ್ತಾನೆ, ಅವ್ನು ಬಂದ ತಕ್ಷಣ ಚಡ್ಡಿ ಬಿಚ್ಚಿ ನೋಡಿದ್ದೀನಿ ನಾನು, ಒಂದು ನಾನೇ ನೋಡಿದವನು ಸರ್. ಆದ್ರೆ ಇವತ್ತು ನಾನು ಇದನ್ನ ಹೇಳಿದ್ರೆ ಜನ ಬಂದು ಉಗಿತಾರೆ ನನಗೆ, ಅಷ್ಟು ಜನ ನಂಬಿಟ್ಟಿದ್ದಾರೆ ಇವ್ರು ಹೇಳೋ ಮಾತುಗಳನ್ನ ಅಂತ ಪೊಲೀಸರು ಹೇಳಿದ್ರು ನನಗೆ. ನಾನು ಅವ್ರ ಜೊತೆ ಮಾತನಾಡುವಾಗ ಅವ್ರು ಏನೇನೋ ರಿಪೋರ್ಟ್ ಬಂದಿತ್ತು ಅವುಗಳ ಕುರಿತಂತೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ನನ್ಗೆ ಗೊತ್ತಾಯ್ತು ಎಂತ ಅನ್ಯಾಯ ಮಾಡಿದ್ರಪ್ಪ. ನಾನು ಕೇಳಿದ್ರೆ ನೀನ್ ಯಾಕೆ ಪ್ರೊಸೀಜರ್ ಮುಗಿಸ್ಲಿಲ್ಲ ಅಂದಾಗ ಅವರಂದ್ರು, ರೇಪ್ ಮಾಡಿದವ ನಾನೇ ಮಾಡಿದೀನಿ ಅಂತ ಒಪ್ಕೊಂಡ್ಮೇಲೆ ಇನ್ನೇನು ಪ್ರೊಸೀಜರ್ ಬಾಕಿ, ಅವನೇನು ಹಿಡಿದು ಒಳಗ್ ತಳಿದ್ವಿ ಅಂತ ನಿಧಾನವಾಗಿ 2013ರಲ್ಲಿ ಗಲಾಟೆ ಶುರು ಮಾಡಿದ್ರು. ಗಲಾಟೆ ಏನಂತ ಮಾಡಿದ್ರು ಗೊತ್ತಾ? ಒಂದು ಟಿವಿ ಚಾನೆಲ್ಗೆ ಹೋಗಿ ಇಂಟರ್ವ್ಯೂ ಕೊಟ್ಟಂತ ಈ ಅಯೋಗ್ಯರು ಯಾರು ಹೊಲಸು ಪದಗಳನ್ನು ಬಳಸಿ ಮಾತನಾಡ್ತಾರೋ ಅವ್ರು ಆ ಟಿವಿ ಚಾನೆಲ್ ಅಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಈ ಹೆಣ್ಣು ಮಗಳ ರೇಪ್ ಮಾಡಿದ್ದು ಒಬ್ಬ ಅಲ್ಲ, 4-5 ಜನ ಸೇರಿ ರೇಪ್ ಮಾಡಿದ್ದಾರೆ. ಆ 4-5 ಜನರಲ್ಲಿ ಒಬ್ಬ ವೀರೇಂದ್ರ ಹೆಗಡೆಯವರ ತಮ್ಮನ ಮಗ ಅಂದ್ರು. ಮಂಜುನಾಥ ಏನು ಅಂತ ಗೊತ್ತಾಗದಲ್ಲೇ, ಅಕಸ್ಮಾತ್ ಅವ್ರ ತಮ್ಮನ ಮಗ ಏನಾದ್ರು ಆಗ ಭಾರತದಲ್ಲೇ ಇದ್ದಿದ್ದಿದ್ರೆ ಅವನು ರೇಪಿಸ್ಟೇ ಮಾಡ್ಬಿಟ್ಟಿರ್ತಿದ್ವಿ ನಾವು ಪಾಪ. ಮಂಜುನಾಥ ಅವನನ್ನು 1 ತಿಂಗಳ ಮುಂಚೆ ಅಮೆರಿಕಕ್ಕೆ ಕಳಿಸ್ಬಿಟ್ಟಿದ್ದ, ಹೋಗಪ್ಪ ಅಮೆರಿಕಕ್ಕೆ ಅಂತ. ಅಮೆರಿಕಕ್ಕೆ ಹೋಗಿದ್ದನ್ನ ವೀಸಾ ಸಮೇತ ವೀರೇಂದ್ರ ಹೆಗಡೆ ಅವರು ಸ್ವತಃ ಟಿವಿ ಮುಂದೆ ಬಂದು, ಪಾಪ ಆ ಹುಡುಗನ ಮೇಲೆ ಆರೋಪ ಮಾಡ್ತಿರಲ್ಲ, ಅವನು ಅಮೆರಿಕಕ್ಕೆ ಹೋಗಿದ್ದ ನೋಡಿ ವೀಸಾ ಅಂತ ತೋರಿಸಿದ್ರೆ ಏನಂದ್ರು ಗೊತ್ತಾ? ಅಮೆರಿಕಾದ ವೀಸಾ ಯಾಕೆ ಮೋಸ ಮಾಡಿರಬಾರದು? ಏನ್ ಕುಂಟ ಬಸ್ ಟಿಕೆಟ್ ಅಲ್ಲ, ಇಲ್ಲಿಂದ ಕುಂಟಕ್ಕೆ ಹೋಗೋ ಬಸ್ ಟಿಕೆಟ್ ಯಾವುದೋ ಕಂಡಕ್ಟರ್ ತರ ಕೊಂಡ್ಕೊಂಡು ಕೊಡ್ಲಿಕ್ಕೆ.
ಅಮೆರಿಕಾದ ವೀಸಾ. ಬುದ್ಧಿ ಇಲ್ಲದ ಜನ, ಕಾಮನ್ ಸೆನ್ಸ್ ಇಲ್ಲದ ಜನ ಅಮೆರಿಕಾದ ವೀಸಾನ ಇವರು ಅಮೆರಿಕಾದ ಮೇಲೆ ಪ್ರಭಾವ ಹಾಕಿ ತಂದಿದ್ದಾರೆ ಎಂದ್ರು. ಆ ಹುಡುಗ ಏನ್ ಮಾಡಿದ ಗೊತ್ತಾ? ನಾನು ಈ ರೇಪ್ ಆಗಿದ್ದ ದಿನ ಅಮೆರಿಕಾದಲ್ಲಿ ಒಂದು ಹೋಟ್ಲಲ್ಲಿ ಊಟ ಮಾಡಿದ ಬಿಲ್ ಉಂಟು ನನ್ನ ಹತ್ರ, ನೋಡಿ ನಾನು ಹೋಗಿರೋ ಬಿಲ್ ಇದೆ ಅಂತ ಬಿಲ್ ಪ್ರೊಡ್ಯೂಸ್ ಮಾಡ್ಬೇಕಾಯ್ತ್ರಿ. ಏನಂದ್ರು ಗೊತ್ತಾ ಇವರು? ಅವನು ರೇಪ್ ಮಾಡುವ ದಿನ ನಾವು ಬುದ್ಧಿನೇ ಉಪಯೋಗಿಸ್ತಿಲ್ಲ, ಇವ್ರ ಮಾತು ನಂಬ್ಕೊಂಡು ಬಂದಿದ್ದೀವಿ. ರೇಪ್ ಮಾಡಿದ ದಿನ ಅವತ್ತು ಸಂಜೆ ಅಮೆರಿಕಾದಿಂದ ಹೆಲಿಕಾಪ್ಟರ್ ಅಲ್ಲಿ ಬಂದು ಧರ್ಮಸ್ಥಳದಲ್ಲಿ ಇಳಿದು ಈ ಹುಡುಗಿನ ರೇಪ್ ಮಾಡಿ ಮರ್ಡರ್ ಮಾಡಿ ವಾಪಸ್ ಹೆಲಿಕಾಪ್ಟರ್ ಹೋಗಿದ್ದಾನೆ ಅಂತ. ಆಶ್ಚರ್ಯ ಏನ್ ಗೊತ್ತಾ? ಜಗತ್ನಲ್ಲಿ ಇವತ್ತಿನವರೆಗೂ ಅಮೆರಿಕಾದಿಂದ ಧರ್ಮಸ್ಥಳದವರೆಗೂ ಬರುವಂತ ಹೆಲಿಕಾಪ್ಟರ್ ನಿರ್ಮಾಣ ಆಗಲಿಲ್ಲ. ಯಾಕೆಂದ್ರೆ ಹೆಲಿಕಾಪ್ಟರ್ಗೆ ಅಷ್ಟು ಫ್ಯೂಯಲ್ ಇಟ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಕಾಮನ್ ಸೆನ್ಸ್ ಇರಲಿಲ್ಲ ನಮ್ಗೆ, ಕಾಮನ್ ಸೆನ್ಸ್ ಇರಲಿಲ್ಲ ನಮ್ಗೆ. ನಮ್ಮ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಪುಂಖಾನುಪುಂಖವಾಗಿ ಇವ್ರು ಹೇಳಿ ಸುಳ್ಳು ಒಪ್ತಾ ಬಂದ್ವಿ, ಸ್ವಲ್ಪ ಸೈಲೆಂಟ್ ಆದ್ರಿ. ಆದ್ರೆ ಆ ಹುಡುಗನ ಮೇಲೆ ಆರೋಪ ನಿಲ್ಲಿಸ್ಲಿಲ್ಲ. ಅಲ್ಲಿ ಪಾಪದ ಹುಡುಗ 2016ರಲ್ಲಿ ಆ ಹುಡುಗ ಮತ್ 4 ಜನ ಏನ್ ಮಾಡಿದ್ರು ಗೊತ್ತಾ? ಇಲ್ಲಿರೋ ದೊಡ್ಡವ್ರಿಗೆಲ್ಲ ಅರ್ಥ ಆಗ್ಬೋದು, ಗೊತ್ತಿದ್ದವ್ರಿಗೆಲ್ಲ ಗೊತ್ತಾಗ್ಬೋದು. ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ರು, ಸರ್ ನಮ್ಮ ಮೇಲೆ ಸುಖಾಸುಮ್ನೆ ಆರೋಪ ಮಾಡ್ತಿದ್ದಾರೆ, ಒಂದು ನಾರ್ಕೋ ಟೆಸ್ಟ್ ಮಾಡಿಸ್ಬಿಡಿ, ನಾವು ಸುಳ್ಳು ಹೇಳುವ ಸುಳ್ಳು ಪತ್ತೆ ಯಂತ್ರದ ಮೂಲಕ ಕೂತ್ಕೋತೀವಿ, ನಮ್ಗೆ ಏನ್ ಮಾಡ್ತಿರೋ ಮಾಡಿ, ಒಂದ್ಸಲ ನಮ್ಮನ್ನು ವಿಚಾರಣೆ ಮಾಡಿ ಬಿಟ್ಬಿಡಿ, ನಮ್ಗೆ ಸಾಕಾಗೋಗಿದೆ ಅಂತ. ಕೋರ್ಟ್ ಏನ್ ಹೇಳ್ತು ಗೊತ್ತಾ? ನಿಮ್ಗೆ ವಿಚಾರಣೆ ಆಗಬೇಕು ಅಂತ ಪೊಲೀಸರು ಹೇಳಲೇ ಇಲ್ವಪ್ಪ, ನಾವ್ ಹೆಂಗ್ ಮಾಡೋದು ಅಂತಂದ್ರೆ ಇವ್ರು ಗೋಗರದ್ರು. ಜನ ನಮ್ಮನ್ನು ಅನುಮಾನದಿಂದ ನೋಡ್ತಿದ್ದಾರೆ, ದಯಮಾಡಿ ವಿಚಾರಣೆ ಮಾಡಿ ಅಂತ ಕೋರ್ಟ್ ಮುಂದೆ ನಿಂತ್ಕೊಂಡ್ರು. ಕೋರ್ಟ್ ಅನುಮತಿ ಕೊಡ್ತು. ನಾರ್ಕೋ ಟೆಸ್ಟ್ ಆಗಿ ಕೋರ್ಟ್ ಹೇಳ್ತು ನಿಮ್ಮದು ಯಾವುದೇ ತಪ್ಪಿಲ್ಲ ಅಂತ. ನಾರ್ಕೋ ಟೆಸ್ಟ್ ನಲ್ಲಿ ಪ್ರೂವ್ ಆಗಿದೆ, ಇನ್ನು ಮುಂದೆ ನಿಮ್ಮನ್ನು ಯಾವುದೇ ವಿಚಾರಣೆಗೆ ಕರೆಯುವ ಅಗತ್ಯ ಇಲ್ಲ ಅಂತ ಕಳಿಸ್ಕೊಡ್ತು. ಇವ್ರೇನಂದ್ರು ಗೊತ್ತಾ? ಪ್ರಭಾವಿಗಳು ಏನ್ ಬೇಕಿದ್ರು ಮಾಡ್ತಾರೆ. 2023ರಲ್ಲಿ ಕೋರ್ಟ್ ನಲ್ಲಿ ವಿಚಾರಣೆ ನಡೆದು ಇದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳು ಯಾವುದೂ ಇಲ್ಲದೆ ಇರೋದ್ರಿಂದ ಯಾರು ರೇಪ್ ಮಾಡಿದ್ದಾನೆ ಅಂತ ಹೇಳಿದ್ದಾನೋ ಅವನಿಗೆ ಬೇಕಾಗಿರುವ ಸಾಕ್ಷಿ ಸಿಗ್ಲಿಲ್ಲ. ಹಿಂಗಾಗಿ ಅವನನ್ನು ಬಿಟ್ಟು ಬಿಡ್ತೀನಿ ಅಂದ ತಕ್ಷಣ ಮತ್ತೆ ಶುರುವಾಯ್ತಲ್ಲ ಇವರಬ್ಬರ. ಹಳ್ಳಿಗೆ ಹೋಗಿ ಪ್ರಚಾರ ಶುರು ಮಾಡಿದ್ರು. ಬಹಳ ಜನರಿಗೆ ಗೊತ್ತಿಲ್ಲ ಮಿತ್ರರೇ, ಆಗ ಬಂದವನು ಪ್ರಚಾರ ಮಾಡ್ಲಿಕ್ಕೆ ಒಬ್ಬ ಕ್ರಿಶ್ಚಿಯನ್ ಸ್ಟ್ಯಾನ್ಲಿ ಅಂತ ಒಂದು NGO ಕಟ್ಕೊಂಡಿದ್ದಾನೆ ಮೈಸೂರಿನಲ್ಲಿ. ತನ್ನ NGO ಮೂಲಕ ತಾನು ಮಕ್ಕಳ ರಕ್ಷಣೆ, ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಮನೆಗೂ ಹೋಗಿ ಧರ್ಮಸ್ಥಳದ ವಿರುದ್ಧ ಬಡಕಾಯಿಸಿದ. ಉಜಿರೆಯಲ್ಲಿ ಧರ್ಮಸ್ಥಳದ ವಿರುದ್ಧ ಬಡಕಾಯಿಸಿದ, ಬೆಳತಂಗಡಿಯಲ್ಲಿ ಧರ್ಮಸ್ಥಳದ ವಿರುದ್ಧ ಬಡಕಾಯಿಸಿದ. ಅಲ್ಲಿನ ಜನಕ್ಕೆ ಒಂದ್ ರೌಂಡ್ ಅನುಮಾನ ಶುರುವೇ ಆಗ್ಬಿಡುತ್ತೆ ಪಕ್ಕದಲ್ಲಿದ್ದವ್ರಿಗೆ. 2024ರಲ್ಲಿ ಕಳೆದ ವರ್ಷ ಸಮೀರ ಅನ್ನೋ ಒಬ್ಬ ಮುಸಲ್ಮಾನ ಬಂದ, ಅವನೊಂದು ವಿಡಿಯೋ ಮಾಡಿದ, ಒಂದು 20-25 ನಿಮಿಷದ ವಿಡಿಯೋ ಇರ್ಬೋದು. ಆ ವಿಡಿಯೋ ನೋಡಿದ ನಾವೆಲ್ಲ ಎಷ್ಟು ನಂಬಿದ್ವಿ ಅಂತಂದ್ರೆ, ಆ ವಿಡಿಯೋನ ಕಂಡವರಿಗೆ ಕಂಡ ಗ್ರೂಪ್ ಅಲ್ಲಿ ಕಳಿಸಿದ್ವಿ. ಯಾರ್ಯಾರು ಕಳಿಸಿದ್ದೀರೋ, ಯಾರ್ಯಾರು ಸಮೀರ್ನ ವಿಡಿಯೋ ಲೈಕ್ ಮಾಡಿ ಕಾವಂದ್ರು ಮಾಡಿರ್ಬೋದು, ಧರ್ಮಸ್ಥಳದವ್ರು ಮಾಡಿರ್ಬೋದು ಅನ್ಕೊಂಡಿದ್ದಾರೋ, ಮನೆಗೆ ಹೋದ ತಕ್ಷಣ ಒಂದು ತಪ್ಪು ಕಾಣಿಕೆ ಎತ್ತಿಡಿ. ಅಣ್ಣಪ್ಪ ಸುಮ್ಮನಿಲ್ಲ. ಅಣ್ಣಪ್ಪ ಯಾರ್ಯಾರು ಮಾತಾಡಿದ್ರು ಎಲ್ರಿಗೂ ಉಲ್ಟಾ ಹೊಡೆದಿದ್ದಾನೆ. ಉಲ್ಟಾ ಹೊಡೆಯೋದು ಇನ್ನೂ ಬಾಕಿ ಇದೆ. ಅಣ್ಣಪ್ಪನ ಶಕ್ತಿಯ ಬಗ್ಗೆ ನಂಗೆ ಅಪಾರವಾದ ವಿಶ್ವಾಸ ಇದೆ. ಯಾಕೆ ವಿಶ್ವಾಸ ಇದೆ ಅಂತಂದ್ರೆ, ನಾನು ಕೂಡ ಒಂದು ಹಂತದಲ್ಲಿ ಅಣ್ಣಪ್ಪನ ಬೈಕೊಳ್ತಿದ್ದೆ, ಏನಪ್ಪ ಅಣ್ಣಪ್ಪ ನೀನು ನಂಬ್ಕೊಂಡವ್ರನ್ನ ಹಿಂಗ್ ಮಾಡ್ಬಿಟ್ಟಿಯಲ್ಲಪ್ಪ, ಏನಿದು ಕತೆ ಅಂತ. ಆದ್ರೆ ಇವತ್ ನೋಡುವಾಗ ಅನ್ಸುತ್ತೆ, ನೆನ್ಪಿಟ್ಕೊಳ್ಳಿ ಮಿತ್ರರೇ, ನನಗೆ ವೀರೇಂದ್ರ ಹೆಗಡೆ ಅವರ ಮೇಲೆ ಅಪಾರವಾದ ಗೌರವ 100 ಪಟ್ಟು ಜಾಸ್ತಿ ಆಗಿದೆ. ಯಾಕೆ ಅಂತಂದ್ರೆ, ಇದುವರೆಗೂ ಇತಿಹಾಸದಲ್ಲಿ ಸೀತೆಯನ್ನೂ ಸೇರಿದಂತೆ ಎಲ್ಲರಿಗೂ ಆರೋಪ ಬಂದಾಗ ದೊಡ್ಡದಾಗಿ ಬರುತ್ತೆ, ಹೋಗುವಾಗ 2 ಲೈನ್ ಸುದ್ದಿ ಆಗತ್ತೆ. ಎಲ್ರಿಗೂ ಹಾಗೆ. ಈ ನಾಡಿನ ಯಾವ ಸಂತರ ಮೇಲೆ ಆರೋಪ ಬಂದಿದೆಯೋ, ಆರೋಪ ಬಂದಾಗ ದೊಡ್ಡದು. ಆದ್ರೆ ಕೋರ್ಟ್ ನಲ್ಲಿ ವಿಚಾರಣೆ ನಡೆದು ನಿಮ್ದೇನೂ ತಪ್ಪಿಲ್ಲ ಅಂತ ಹೇಳುವ ಸುದ್ದಿಯನ್ನ ಪತ್ರಿಕೆಗಳಲ್ಲಿ 2 ಲೈನಲ್ಲಿ ಹಾಕ್ತಾರೆ. ಆದ್ರೆ ಮೊದಲನೇ ಬಾರಿಗೆ ಆರೋಪ ಎಷ್ಟು ದೊಡ್ಡದಾಗಿ ಬಂತೋ ಅದರಿಗಿಂತ 100 ಪಟ್ಟು ಹೆಚ್ಚು ದೊಡ್ಡದಾಗಿ ಆರೋಪ ಹೋಗ್ತಾ ಇರುವಾಗ ಸುದ್ದಿ ಆಗ್ತಾ ಇದೆಯಲ್ಲ, ಅದು ವೀರೇಂದ್ರ ಹೆಗಡೆ ಅವರ ಜೊತೆಗೆ ಮಾತ್ರ ಆಗಿರೋದು. ಇದು ಧರ್ಮಸ್ಥಳದ ಮಂಜುನಾಥನ, ಅಣ್ಣಪ್ಪನ ಸಾಧನೆ ಅಂತ ನಾನು ಭಾವಿಸ್ತೀನಿ. ನಾವು ನೀವು ಮಾಡಿದ್ದಲ್ಲ ರೀ. ನಾವು ಯಾವತ್ತೂ ಬರಲೇ ಇಲ್ಲ ಕಷ್ಟ ಇದ್ದಾಗ. ನಗನಗ್ತಾ ಇರುವಾಗ ಬಂದು ನಿಂತಿದ್ದೀವಿ, ನಾವು ನಿಮ್ ಜೊತೆ ಇದ್ದೀವಿ. ಆದ್ರೆ ಅಣ್ಣಪ್ಪ ಕೈ ಬಿಟ್ಟಿರ್ಲಿಲ್ಲ ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಇವ್ರು ಎಲ್ಲಿವರೆಗೂ ಮಾಡಿದ್ರು ಗೊತ್ತೇನು? ಕಳೆದ ಕೆಲವು ದಿನಗಳ ಹಿಂದೆ ಆ ಅಯೋಗ್ಯನನ್ನ ಕರ್ಕೊಂಡು ಬಂದ್ರು, ಮುಖಕ್ಕೆ ಒಂದು ಮಾಸ್ಕ್ ಹಾಕಿದ್ರು. ಮಾಸ್ಕ್ ಹಾಕಿ ಕರ್ಕೊಂಡು ಬಂದು ಅವನನ್ನ ಒಂದೊಂದೇ ಗುಂಡಿ ಅಗಿಲಿಕ್ಕೆ ಪ್ರಯತ್ನ ಪಟ್ಟರು. ಯಾಕೆ ಅಲ್ಲೇ ಅಗದ್ರು ಗೊತ್ತಾ?
ಎಲ್ಲಿ ಪವಿತ್ರ ಕ್ಷೇತ್ರಗಳಿವೆಯೋ, ತೀರ್ಥ ಕ್ಷೇತ್ರಗಳಿವೆಯೋ, ಅಲ್ಲಿ ಸತ್ರ ಪುಣ್ಯ ಸಿಗುತ್ತೆ ಅಂತ ಸಾಯೋದಕ್ಕೆ ಜನ ಬರ್ತಾರ್ರಿ ಬಹಳ ಜನ. ಮತ್ತು ನೇತ್ರಾವತಿಯ ಪ್ರವಾಹ ಹೇಗಿರುತ್ತೆ ಅಂತಂದ್ರೆ, ಮೇಲೆ ಯಾರು ಆತ್ಮಹತ್ಯೆ ಮಾಡಿಕೊಂಡ್ರು ಅದು ಹರಿದು ಬಂದು ಧರ್ಮಸ್ಥಳದಲ್ಲಿ ನಿಲ್ಲುತ್ತೆ. ಹಿಂಗಾಗಿ ಯಾವ್ಯಾವ ಹೆಣ ಹಿಂಗ್ ಸಿಗುತ್ತೋ, ಅನ್ಐಡೆಂಟಿಫೈಡ್ ಹೆಣ, ಗುರುತಿಸಲಾಗದ ಹೆಣ ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಕಾಡುಗಳಲ್ಲಿ ಹೂತು ಬಿಡ್ತಾರೆ. ಇವ್ರಿಗೆ 100% ಗ್ಯಾರಂಟಿ ಇತ್ತು, ಈ ಜಾಗದಲ್ಲಿ ಒಂದಾದ್ರೂ ಹೆಣ್ಣು ಮಗಳ ಹೆಣ ಸಿಕ್ಕೇ ಸಿಗುತ್ತೆ ಅಂತ. 100% ಗ್ಯಾರಂಟಿ. ಸತ್ಯ ಹೇಳಬೇಕು ಅಂದ್ರೆ ನನಗೂ ಅನ್ಸಿತ್ತು, ಈ ಗ್ರಾಮ ಪಂಚಾಯತ್ ಅವರು ಹೂತಿರ್ತಾರೆ, 400ಕ್ಕೂ ಹೆಚ್ಚು ಜನ ಕಳೆದ ಒಂದು ದಶಕದಲ್ಲಿ ಸತ್ತಿದ್ದಾರೆ ಅಂತಂದಾಗ ನಾನೇನ್ ಮಾಡಿದೆ ಗೊತ್ತಾ, ನಂಜನಗೂಡ್ನಲ್ಲಿ ಒಂದು ಶ್ರೀ ಕ್ಷೇತ್ರ ಇದೆ, ಮಂಜುನಾಥನ ಅದೇ ಶಿವನ ಕ್ಷೇತ್ರ ಇದೆ. ಅಲ್ಲಿನ ಪೊಲೀಸರಿಗೆ ಫೋನ್ ಮಾಡಿದೆ ನಾನು, ನಂಜನಗೂಡಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂದಾಗ ಅವ್ರು ಏನಂದ್ರು ಗೊತ್ತಾ, ಸರ್ ಕಳೆದ 3 ತಿಂಗಳಲ್ಲಿ 15 ಅನ್ಐಡೆಂಟಿಫೈಡ್ ಡೆತ್ಸ್ ಆಗಿದೆ, ಬ್ರಿಡ್ಜ್ ನಿಂದ ಮೇಲ್ ಬಿದ್ದು ಸತ್ತಿರುವಂತವರ 15 ಹೆಣಗಳು ಸಿಕ್ಕಿವೆ ಅಂತ. ಒಂದು ನಂಜನಗೂಡ್ನಲ್ಲಿ 15 ಜನ ಪ್ರಾಣ ಬಿಟ್ಟಿರಬಹುದಾದ್ರೆ, ಧರ್ಮಸ್ಥಳದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಎಷ್ಟು ಜನ ಪ್ರಾಣ ಬಿಟ್ಟಿರಬೇಕು. ಗ್ರಾಮ ಪಂಚಾಯತ್ ಅವ್ರು ಹೇಳಿದ್ರು ನಾವೇ ಹೆಣ ಹೂತಿದೀವಿ ಸರ್, ಇದನ್ನೆಲ್ಲ ಎಲ್ಲದಕ್ಕೂ ಡಾಕ್ಯುಮೆಂಟ್ ನಮ್ದಿವೆ ಅಂತ. ಇವ್ರಿಗೆ ಗೊತ್ತಿತ್ತು ಒಂದಾದ್ರೂ ಹೆಣ ಸಿಗುತ್ತೆ, ಆ ಹೆಣ ಏನು ಹೇಗೆ ಅಂತ ಇವ್ರಿಗೆ ಏನು ಮಾಡ್ಲಿಕ್ಕಾಗಲ್ಲ, ಇದೇ ಅವ್ರು ಮಾಡಿದ ರೇಪ್ ಅಂತ ತಲೆ ಕಟ್ಟಬೇಕು ಅಂತ ನಿಶ್ಚಯ ಮಾಡಿ ಉದ್ದಕ್ಕೂ 13 ಪಾಯಿಂಟ್ ಗುರುತಿಸಿದವನು. 1 ಪಾಯಿಂಟ್ ಅಲ್ಲ, 13ರಲ್ಲಿ 1ರಲ್ಲಾದ್ರೂ ಸಿಗಲಿ ಅಂತ. ಆದ್ರೆ ಭಗವಂತನ ಆಟ ಎಂತದ್ದಿತ್ತು ಅಂದ್ರೆ, 13 ಅಲ್ಲ ಕಣ, 17 ಆದ್ರೂ ತೆಗಿ, ನಿನಗೆ 1 ಹೆಣ ಸಿಗದೆ ಇರೋ ತರ ನಾನು ಮಾಡ್ತೀನಿ ಅಂತ ಭಗವಂತ ಎದುರಿಗೆ ಬಂದು ನಿಂತ್ರೆ ಯಾರ ಅಡ್ಡ ಹಾಕ್ಲಿಕ್ಕೆ ಸಾಧ್ಯ? ಮಿತ್ರ, ಹೆಂಗ್ ಆಟ ನಡೀತು ಅಂತಂದ್ರೆ, 13 ಪಾಯಿಂಟ್ ಅಲ್ಲಿ 1 ಸಿಗ್ಲಿಲ್ಲ. 1 ಪಾಯಿಂಟ್ ನಲ್ಲಂತೂ ಅವ್ರು GPR ಟೆಕ್ನಿಕ್ ಬಳಸ್ಕೊಂಡು, ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಬಳಸ್ಕೊಂಡು ಸುಮಾರು 18-20 ಅಡಿ ಆಳಕ್ಕೆ ಹೋಗಿ ಎಲ್ಲಾದ್ರೂ 1 ಸಿಗಬಹುದಾ ಅಂತ ಹುಡುಕಿದ್ರು, ಏನೂ ಸಿಗ್ಲಿಲ್ಲ. ಆಮೇಲೆ ಆ ಯೋಗ್ಯ ಏನಂದ ಗೊತ್ತಾ, ನಂಗೆ ಗೊತ್ತಿಲ್ಲ, ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಅಂತ, ಹಳ್ಳಿ ಜನಕ್ಕೆ ಗೊತ್ತಿದ್ರೆ ಗೊತ್ತಿರಬೇಕು. ಈ ಒಳಗೆ ಹೂತಿರುವ ಹೆಣವನ್ನ, 5 ಅಡಿ 6 ಅಡಿ ಕೆಳಗೆ ಹೂತಿರುವಂತ ಹೆಣವನ್ನ ಕೊಳಿತಾ ಇದ್ರೆ ಬಹಳ ಖುಷಿ ಪಟ್ಟು ಅದನ್ನ ತಿನ್ನಬೇಕು ಅಂತ ಮುಳ್ಳಂದಿ ಬಂದು 6 ಅಡಿ ಒಳಗೋಗಿ ಅದರ ತಲೆಯನ್ನು ಮಾತ್ರ ತಗೊಂಡೋಗುತ್ತಂತೆ. ಬಾಬಾ ಬಾಬಾ ಬಾಬಾ, ನಾವು ನಂಬಿದ್ವಿ ಹಂದಿಗಳು ಬರುತ್ತಂತೆ, ಅದನ್ನು ತೆಗೆದುಕೊಂಡು ಹೋಗುತ್ತೆ. ನಾನಂದ್ರೆ ನೀನೇ ದೊಡ್ಡ ಹಂದಿ ಕಣಯ್ಯ, ನೀನೇ ದೊಡ್ಡ ಮುಳ್ಳಹಂದಿ. ಎಂತ ದೊಡ್ಡ ಮುಳ್ಳಹಂದಿ ಅಂತಂದ್ರೆ 6 ಅಡಿ ಕೆಳಗಿರುವಂತ ಹೆಣದ ತಲೆಯನ್ನು ತೆಗೆದುಕೊಂಡು ಹೋಗಿರುತ್ತೆ ಅಂತ ನಮ್ಮ ನಂಬಿಸುವ ಪ್ರಯತ್ನ ಮಾಡಿದ್ರಲ್ಲ, ನಾವು ನಂಬಿಕೊಂಡು ಸುಮ್ಮನಿದ್ವಲ್ಲ. ಆದ್ರೆ ನಮ್ಗಿರೋ ಪ್ರಾಬ್ಲಮ್ ಏನು ಅಂತಂದ್ರೆ, ಯಾರಾದ್ರೂ ಸಣ್ಣದ್ದೇನಾದ್ರೂ ಮಾತನಾಡಿದ್ರೆ ಪೊಲೀಸರು ಹಿಂದೆ ಬಿದ್ದು ಎಳ್ಕೊಂಡು ಹೋಗ್ತಾರೆ. ಇವ್ರು ದಿನ ಬೆಳಗಾದ್ರೆ ಪುಂಖಾನುಪುಂಖವಾಗಿ ಸುಳ್ಳು ಹೇಳ್ತಿದ್ದಾರೆ, ಇವ್ರ ಜೊತೆಯಲ್ಲಿ ಪೊಲೀಸರು ನಿಂತಿದ್ದಾರೆ ಅಂತಂದ್ರೆ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಅಂತ ಪ್ರೆಷರ್ ಹಾಕ್ತಿದೆ ಅಂತಂದ್ರೆ, ಸರ್ಕಾರದೊಳಗೆ ಯಾರಿದ್ದಾರೆ ಯೋಚನೆ ಮಾಡ್ಬೇಕಲ್ಲ. ಈಗ ನಾನು ಹೇಳ್ತೀನಿ ನಿಮ್ಗೆ ಯಾರ್ಯಾರಿದ್ದಾರೆ ಅಂತ. ಇದ್ರ ಹಿಂದೆ ಇರುವಂತ ಮುಸಲ್ಮಾನರು ಯಾರು ಅಂತಂದ್ರೆ, ಸಮೀರ, ದೆವ್ವಗಳ ಭೂತಗಳ ವಿಡಿಯೋ ಮಾಡ್ಕೊಂಡಿದ್ದ ಸಮೀರನ್ನ ಬುರುಡೆ ಕತೆ ಹೇಳಲಿಕ್ಕೆ ಇವ್ರು ಕರ್ಕೊಂಡ್ಬಂದ್ರು. ಯಾಕೆ ಅಂತಂದ್ರೆ, ಒಬ್ಬ ಮುಸಲ್ಮಾನ ಮುಂದೆ ನಿಂತ್ರೆ ಅವನ ವಿಡಿಯೋಕ್ಕೆ ಲೈಕ್ ಮಾಡ್ಲಿಕ್ಕೆ, ಅವನ ವಿಡಿಯೋನ ಫಾರ್ವರ್ಡ್ ಮಾಡ್ಲಿಕ್ಕೆ ದುಬೈನಿಂದ ಪಾಕಿಸ್ತಾನದಿಂದ ಮುಸಲ್ಮಾನರನ್ನ ಹೈರ್ ಮಾಡಬಹುದು ಅಂತ ನಿಶ್ಚಯ ಮಾಡಿದ ನಂತರ ಒಬ್ಬ ಮುಸಲ್ಮಾನನ್ ಕರ್ಕೊಂಡು ಬರಲಾಯ್ತು. ಅವನನ್ನು ಮುಂದಿಟ್ರು. ನಮಗೆ ಒಬ್ಬ ಮುಸಲ್ಮಾನ ಬಂದ ತಕ್ಷಣ ಅನುಮಾನ ಬರಬೇಕಿತ್ತು, ಇವನ್ಯಾಕೆ ಬರಬೇಕಿತ್ತು ಇಲ್ಲಿಗೆ? ಅಜ್ಮೇರ್ನಲ್ಲಿ ಈ ನಾಡಿನ ಹಿಂದೂ ಹೆಣ್ಣು ಮಕ್ಕಳು 250ಕ್ಕೂ ಹೆಚ್ಚು ಹಿಂದೂ ಹೆಣ್ಣು ಮಕ್ಕಳನ್ನ ಮುಸಲ್ಮಾನರು ಅಜ್ಮೇರ್ ದರ್ಗಾಕ್ಕೆ ಸೇರಿದ, ಆ ಪರಿವಾರಕ್ಕೆ ಸೇರಿದ ಮನೆತನದ ಹುಡುಗರು 250ಕ್ಕೂ ಹೆಚ್ಚು ಹಿಂದೂ ಹೆಣ್ಣು ಮಕ್ಕಳನ್ನ ಮಾಸ್ ರೇಪ್ ಮಾಡಿ, ಅವರು ವಿಡಿಯೋಗಳನ್ನ ಮಾಡಿ ಅವರ ಬದುಕನ್ನ ದುರ್ಬಲಗೊಳಿಸಿದ್ದು ಇವತ್ತು ಸಾಬೀತಾಗಿದೆ. ಕನ್ವಿಕ್ಟ್ ಆಗಿದ್ದಾರೆ ಅವರು. ಅವರಿಗೆ ನ್ಯಾಯ ಬೇಡ. ಆದ್ರೆ ಇಲ್ಲಿ ಒಂದು ಹಿಂದೂ ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಇವನು ಬಂದಿದ್ದಾನೆ ಅಂತಂದ್ರೆ, ಇವನ್ ಮನಸ್ಸಿನೊಳಗೆ ಏನಿದೆ ಅಂತ ಕೂಡ ಯೋಚನೆ ಮಾಡ್ಲಿಲ್ವಲ್ಲ ನಾವು. ಇವನ್ ಹಿಂದೆ ನಿಂತಿರೋದು ಯಾರು? ಮಂಗಳೂರಿನಲ್ಲಿ DC ಆಗಿದ್ದು ಈಗ ರಿಸೈನ್ ಮಾಡಿ ಕಾಂಗ್ರೆಸ್ನ ಪರವಾಗಿ MP ಆಗಿರುವಂತ, ತಮಿಳುನಾಡಿನಲ್ಲಿ MP ಆಗಿರುವಂತ ಸೆಂಥಿಲ್. ಹಾಗಂತ ಸದನದಲ್ಲಿ ಬಿಜೆಪಿಗೆ ಸೇರಿದ ಒಬ್ರು ಆರೋಪ ಮಾಡ್ತಾರೆ. ಇವತ್ತಿನವರೆಗೂ ಸೆಂಥಿಲ್ ಮಾತನಾಡ್ತಿಲ್ಲ. ಸೆಂಥಿಲ್ ಯಾರು? ಯಾವ ಮತಕ್ಕೆ ಸೇರಿದವನು? ಮುಸಲ್ಮಾನರು ಒಟ್ಟಾದ್ರು, ಕ್ರಿಶ್ಚಿಯನ್ರು ಒಟ್ಟಾದ್ರು.
ಇನ್ನು ಸಿದ್ದರಾಮಯ್ಯನ ಸುತ್ತಲೂ ಇರುವಂತ ಲೆಫ್ಟಿಸ್ಟ್ ಟೀಮು ಎಷ್ಟು ಚೆನ್ನಾಗಿ ಇವರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತಂದ್ರೆ, ಇವರೆಲ್ಲರೂ ಏನೂ ಮಾಡದೆ ಇರೋ ತರ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ದುರದೃಷ್ಟವಶಾತ್ ಇವರಿಗೆ ಹೆಗಲು ಕೊಟ್ಟು ನಾವು ನಿಂತು ಬಿಟ್ಟಿದ್ದೀವಲ್ಲ. ಮಿತ್ರರೆ, ಧರ್ಮಸ್ಥಳ ನಾಶ ಆದ್ರೆ ಏನಾಗುತ್ತೆ ಗೊತ್ತಾ? ಧರ್ಮಸ್ಥಳದ ಶ್ರದ್ಧೆ ಹೋದ್ರೆ ಏನಾಗುತ್ತೆ ಗೊತ್ತಾ? ನಿಮ್ಗೆ ನಾನು ಹಂಚ್ಕೊಳ್ಬೇಕಾದ್ರೆ ನನಗೆ ಬಹಳ ವಿಶೇಷ ಅನ್ಸುತ್ತೆ. ವೀರೇಂದ್ರ ಹೆಗಡೆಯವರು ಅಧಿಕಾರಕ್ಕೆ ಬರುವಾಗ ಧರ್ಮಸ್ಥಳದಲ್ಲಿ 4 ದಾನ ನಡೀತಾ ಇತ್ತು, ಚಿಕ್ಕ ಪ್ರಮಾಣದಲ್ಲಿ. ಅವರಿಗೆ 4 ರೂಲ್ ಇದೆ. ಮೊದಲನೇ ಅನ್ನದಾನ ಮಾಡಬೇಕು, ಈಗಲೂ ಅನ್ನದಾನ ನಡೀತಾ ಇದೆ ಅಲ್ಲಿ. 2ನೇದು ವಿದ್ಯಾದಾನ ಮಾಡಬೇಕು, 3ನೇದು ಔಷಧ ದಾನ ಮಾಡಬೇಕು, 4ನೇದು ಅಭಯ ದಾನ ಮಾಡಬೇಕು. ಅನ್ನದಾನ ವೀರೇಂದ್ರ ಹೆಗಡೆಯವರ ತಂದೆಯವರ ಕಾಲಕ್ಕೆ ಏನ್ ದಿನಕ್ಕೆ ಕೆಲವು 100 ಜನ ಊಟ ಮಾಡ್ತಿದ್ರೇನೋ. ವೀರೇಂದ್ರ ಹೆಗಡೆಯವರು ಬಂದ್ಮೇಲೆ ಡೆವಲಪ್ಮೆಂಟ್ ಹೆಂಗ್ ಮಾಡಿದ್ದಾರೆ ಗೊತ್ತಾ? ಕನಿಷ್ಠ ಪಕ್ಷ ಒಂದು ದಿನಕ್ಕೆ 35,000 ಜನ ಊಟ ಮಾಡ್ತಾರೆ, ಕೆಲವು ದಿನ 1,00,000 ಜನ ಊಟ ಮಾಡ್ತಾರೆ. ಊಟ ಮಾಡಿದ್ದ ಹೆಂಗಿರುತ್ತೆ ಗೊತ್ತಾ? ನೀವೇನಾದ್ರೂ ಊಟಕ್ಕೆ ಹೋಗಿ ಇವತ್ತು ಮಧ್ಯಾಹ್ನ ಸಂಜೆ 4 ಗಂಟೆಗೆ ಊಟಕ್ಕೆ ಹೋಗಿ ಕೂತ್ಕೊಳ್ಳಿ, ನೀವು ಹಾಲಲ್ಲಿ ಕೂತ್ರೆ ಈಗ ಮೊದಲನೇ ಪಂಕ್ತಿ ಬಡಿಸಿದ್ದಾರೇನೋ ಎನ್ನುವಷ್ಟರ ಮಟ್ಟಿಗೆ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರಲ್ಲ. ಹಿಂದೂ ಧರ್ಮ ಕ್ಷೇತ್ರಕ್ಕೆ ಗೌರವ ತರುವಂತೆ ನೋಡ್ಕೊಂಡಿದ್ದಾರಲ್ಲ. ಯಾರೇ ಮಾಡಿರೋದು ಇದನ್ನ? ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಾಗಿರೋದು. ಔಷಧ ದಾನ ಅಂತಂದ್ರು. ಎಷ್ಟು ಕಡೆ ಹಾಸ್ಪಿಟಲ್ಗಳನ್ನ ಕಟ್ಟಿಕೊಟ್ರು. ಸರ್ಕಾರ ಏನಾದ್ರೂ ಕೈ ಚೆಲ್ಲಿ ಇಲ್ಲಪ್ಪ ನನ್ನ ಹತ್ರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಉತ್ತರ ಕನ್ನಡದಲ್ಲಿ ಮಾಡ್ಲಿಕ್ಕಾಗಲ್ಲ ಅಂತ ವೀರೇಂದ್ರ ಹೆಗಡೆಯವ್ರ ಮುಂದೆ ಒಂದು ಕೈ ಮುಗಿದ್ರೆ, ವೀರೇಂದ್ರ ಹೆಗಡೆಯವರು ಒಬ್ಬರೇ ಸಾಕು ಇಲ್ಲೊಂದು ಸೂಪರ್ ಸ್ಪೆಷಾಲಿಟಿ ಮಾಡ್ಲಿಕ್ಕೆ. ಇಡೀ ನಿಮ್ ಸರ್ಕಾರ ಬೇಡ. 7 ಕೋಟಿ ಜನರ ಟ್ಯಾಕ್ಸ್ ಅನ್ನ ಬಳಸುವಂತ ಸರ್ಕಾರ ಬೇಕಾಗಿಲ್ಲ, ವೀರೇಂದ್ರ ಹೆಗಡೆಯವರು ಒಬ್ಬರು ಸಾಕು. ಯಾರಿಗೆ ಸಮಸ್ಯೆ ಬಂದು ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತಂದ್ರು ಧರ್ಮಸ್ಥಳದ ಮೂಲಕ ನಡೀತಾ ಇರುವಂತ ಆ ಹಾಸ್ಪಿಟಲ್ಗಳಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಔಷಧಿ ಸಿಗುವಂತೆ ಮಾಡಿದ್ರಲ್ಲ, ಅದು ವೀರೇಂದ್ರ ಹೆಗಡೆಯವರು ಮಾಡಿದ್ದು. ಮಿತ್ರ, ವೀರೇಂದ್ರ ಹೆಗಡೆಯವರು ವಿದ್ಯಾದಾನ ಅಂತ ಮಾಡಿದ್ರು. ಎಷ್ಟು ಜನರಿಗೆ ವಿದ್ಯಾದಾನ? ವೀರೇಂದ್ರ ಹೆಗಡೆಯವರ ಕೈಯಲ್ಲಿ ಅಧಿಕಾರ ಬರುವಾಗ ಹೆಚ್ಚಂದ್ರೆ ಉಜಿರೆಯಲ್ಲಿ ಒಂದು ಕಾಲೇಜ್ ನಡೀತಾ ಇತ್ತು ಧರ್ಮಸ್ಥಳದ ಅಡಿಯಲ್ಲಿ. ಇವತ್ತು ರಾಜ್ಯದಾದ್ಯಂತ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕವೂ ಸೇರಿದಂತೆ ಎಲ್ಲೆಡೆಯಲ್ಲೂ ಕೂಡ ಎಜುಕೇಶನ್ ಸೆಂಟರ್ಸ್ ಓಪನ್ ಮಾಡಿದ್ದಾರಲ್ಲ. ನಾವು ಹೊನ್ನಾವರದವರು ಕೂಡ ಅದಕ್ಕೆ ಹೊರತಲ್ಲ ಅಂತ ನಮ್ಗೆ ಗೊತ್ತಿರಬೇಕು. ಎಲ್ಲ ಕಡೆಗಳಲ್ಲೂ ಧರ್ಮಸ್ಥಳ ಒಂದು ಎಜುಕೇಶನ್ ಸೆಂಟರ್ ನಡೆಸ್ತಾ ಇದೆ ಅಂತಂದ್ರೆ ಅವ್ರ ಪ್ರಯತ್ನ ಎಂತ ದೊಡ್ಡದಿರಬೇಕು ಅಂತ ಯೋಚನೆ ಮಾಡಿ. ಉತ್ತರ ಕರ್ನಾಟಕದಲ್ಲಿ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಅವ್ರು ಬಂದು ವೀರೇಂದ್ರ ಹೆಗಡೆ ಅವ್ರನ್ನ ಕೇಳಿದ್ರಂತೆ. ಬಹಳ ಹಿಂದಿನ ಘಟನೆ ಇದು. ನಾವೊಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀವಿ, ಮುಚ್ಚೋ ಸ್ಟೇಜಿಗೆ ಬಂದಿದ್ದೀವಿ, ನೀವು ತಗೋತೀರಾ ಇದನ್ನ? ವೀರೇಂದ್ರ ಹೆಗಡೆ ಅವ್ರು ಹೋಗಿ ನೋಡ್ಕೊಂಡು ಬಂದ್ರು. ಆಗ್ಬೋದು, ನಾನು ತಗೋತೀನಿ ಅಂತೇಳಿ ಹಠ ಹಿಡಿದು ನಿಂತರು. ಆ ಇನ್ಸ್ಟಿಟ್ಯೂಷನ್ ನ ಎತ್ತರಕ್ಕೆ ಬೆಳೆಸಿ ಇವತ್ತು ಆ ಇನ್ಸ್ಟಿಟ್ಯೂಷನ್ ನ ಮೂಲಕ ಉತ್ತರ ಕರ್ನಾಟಕದಲ್ಲಿ ಸಾವಿರಾರು ಜನರಿಗೆ ಅಧ್ಯಯನಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದನ್ನ ನೋಡಿದ ನಂತರ ಪಾಟೀಲ್ ಪುಟ್ಟಪ್ಪನವ್ರು ಏನ್ ಹೇಳಿದ್ರಂತೆ ಗೊತ್ತಾ? ಸತ್ತ ಹಾವನ್ನ ವೀರೇಂದ್ರ ಹೆಗಡೆಯವರ ಮೇಲೆ ಹೆಗಲ ಮೇಲೆ ಹಾಕಿದ್ರು, ಅವ್ರು ಅದಕ್ಕೂ ಜೀವ ತುಂಬಿ ಇಡೀ ಊರಿಗೆ ತೋರಿಸುವಂತೆ ಮಾಡಿಬಿಟ್ರು ಅದನ್ನ ಅಂತ ಅವ್ರ ಬಗ್ಗೆ ಹೆಮ್ಮೆಯಿಂದ ಹೇಳಿದ್ರು. ಇವತ್ತು ಎಷ್ಟು ಜನ ಓದ್ತಾ ಇದ್ದಾರೆ ಗೊತ್ತಾ? ಧರ್ಮಸ್ಥಳದ ಶಿಕ್ಷಣ ಸಂಸ್ಥೆಗಳಲ್ಲಿ 80,000ಕ್ಕೂ ಹೆಚ್ಚು ಜನ ಓದ್ತಾ ಇದ್ದಾರೆ. ನನ್ನೊಬ್ಬ ಮುಸ್ಲಿಂ ಮಿತ್ರ ಇದ್ದಾರೆ. ಈ ನ್ಯಾಷನಲ್ ಲೆವೆಲ್ ನ ಪತ್ರಿಕೆಗಳು ವೀರೇಂದ್ರ ಹೆಗಡೆ ಅವರ ಬಗ್ಗೆ ಅಬದ್ಧವಾಗಿ ಬರೆಯುವಾಗ ಅವರ ಆ ಪತ್ರಿಕೆಯ ಮುಖ್ಯಸ್ಥರೊಬ್ಬರಿಗೆ ಫೋನ್ ಮಾಡಿ ಏನ್ ಹೇಳಿದ್ರು ಗೊತ್ತಾ? ನೀವು ಯಾರ ಬಗ್ಗೆ ಬರೀತಿದ್ದೀರಿ ಗೊತ್ತಾ? ಯಾರು ಅಧಿಕಾರದಿಂದ ಕೆಳಗಿಳಿದ್ರೆ 80,000 ವಿದ್ಯಾರ್ಥಿಗಳ ಬದುಕು ಬೀದಿಗೆ ಬರುತ್ತೋ ಅಂತವ್ರ ಬಗ್ಗೆ ಕೆಟ್ಟ ಮಾತು ಬರೀತಿದ್ದೀರಾ ಅಂದ ತಕ್ಷಣ ಆ ಪತ್ರಿಕೆ ಎಡಿಟರ್ ಕೈ ಮುಗಿದು ಹೇಳಿದ್ರು, ನನ್ಗೆ ಗೊತ್ತೇ ಇರಲಿಲ್ಲ ಸರ್, ತಪ್ಪಾಯ್ತು, ನಾನು ಇನ್ನು ಮುಂದೆ ಇವ್ರ ಬಗ್ಗೆ ಬರೆಯೋದಿಲ್ಲ ಅಂತ. ಇವ್ರ ಬಗ್ಗೆ ಗೊತ್ತೇ ಇಲ್ಲದ ಒಬ್ಬ ವ್ಯಕ್ತಿ ಹಂಗ ಹೇಳ್ಬೋದಾದ್ರೆ ಎಲ್ಲ ಗೊತ್ತಿರೋ ನಾವು ನಂಬ್ಕೊಳ್ಕೊ ವೀರೇಂದ್ರ ಹೆಗಡೆ ಅವರು ಜೈನರು ಅಂತಂದ್ರು. ಎಷ್ಟು ಜನ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಇವ್ರು ಆರೋಪ ಮಾಡ್ಬಿಟ್ರಪ್ಪ ವೀರೇಂದ್ರ ಹೆಗಡೆ ಜೈನರು ಅಂತ. ಆದ್ರೆ ಪ್ರಾಮಾಣಿಕವಾಗಿ ಹೇಳಿ, ವೀರೇಂದ್ರ ಹೆಗಡೆ ಜೈನರು ತರ ಯಾವತ್ತಾದ್ರೂ ನಡ್ಕೊಂಡಿದ್ದಾರೇನ್ರಿ ನಮ್ ಜೊತೆ? ನಾನು ಜೈನ, ಹಿಂದೂಗಳು ನನ್ನ ಹತ್ರ ಬರಬೇಡಿ ಅಂತ ಯಾವತ್ತಾದ್ರೂ ಹೇಳಿದ್ದಾರೇನು? ವೀರೇಂದ್ರ ಹೆಗಡೆಯವರ ಧರ್ಮೋತ್ಥಾನ ಟ್ರಸ್ಟಿನ ಮೂಲಕ ಈ ನಾಡಿನಲ್ಲಿ 700ಕ್ಕೂ ಹೆಚ್ಚು ಪಾಳು ಬಿದ್ದ ದೇವಸ್ಥಾನಗಳನ್ನ ಅದರ ಕಲ್ಲುಗಳ ಸಮೇತ ವಾಪಸ್ ಜೋಡಿಸಿ ಅದ್ಭುತವಾಗಿ ನಿರ್ಮಾಣ ಮಾಡಿಕೊಟ್ಟಾಗ ಅವ್ರು ಯಾವತ್ತಾದ್ರೂ ಜೈನರು ಅನ್ಸಿತ್ತ? ನಮಗೆ 700 ದೇವಸ್ಥಾನಗಳು. ಯಾವ ಅಮರ ಶಿಲ್ಪಿ ಜಕಣಾಚಾರಿ ಬೇಲೂರು ಹಳೆಬೀಡುಗಳ ಆ ಸೌಂದರ್ಯಕ್ಕೆ ಕಾರಣನಾದ್ನೋ ಅವನು ಊರಿನಲ್ಲಿದ್ದಂತ ದೇವಸ್ಥಾನ ಕೈದಾಳದಲ್ಲಿ ಬಿದ್ದೋಗಿತ್ತು. ವೀರೇಂದ್ರ ಹೆಗಡೆಯವರಿಗೆ ಗೊತ್ತಾದಾಗ ಜಕಣಾಚಾರಿ ಕಟ್ಟಿದ ದೇವಸ್ಥಾನ ಬಿದ್ದೋಗಿರಬಾರ್ದು, ಪುನರ್ ನಿರ್ಮಾಣ ಮಾಡಬೇಕು ಅಂತ ವಾಪಸ್ ಕಟ್ಟಿಸಿದವರು ವೀರೇಂದ್ರ ಹೆಗಡೆಯವರು. ಅವರು ಜೈನರ? ವೀರೇಂದ್ರ ಹೆಗಡೆ ಅವರು ಹೆಣ್ಮಕ್ಳ ಜೊತೆ ಕೆಟ್ಟದಾಗ ನಡ್ಕೊಂಡ್ರು, ಅದ್ಯಾವುದೋ ಪುಣ್ಯಾತ್ಕಿತಿ ಬಂತಲ್ಲ.
ಸೌಜನ್ಯ, ಸುಕನ್ಯಾ ಭಟ್ಟ, ಸುಜಾತಾ ಭಟ್ಟ. ವೀರೇಂದ್ರ ಹೆಗಡೆ ಅವರು ನನ್ನ ಮಗಳು ತೀರ್ಕೊಂಡಿರೋ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗ ನನ್ನನ್ನು ಬಡದ್ರು ಅಂತ ಈಗ ಸುದ್ದಿ ಬಂದಿದೆ, ಮಗಳೇ ಇಲ್ಲ ಅವಳಿಗೆ ಅಂತ. ಎಷ್ಟು ಸುಳ್ಳು! ಅವಳಿಗೆ ಮಗಳೇ ಇಲ್ಲ, ಅವಳಿಗೆ ನಾಯಿನೇ ಮಕ್ಕಳು. ಅವಳು ಬಂದು ಸುಳ್ಳು ಹೇಳಿದ್ಲು. ಅಕಸ್ಮಾತ್ ಈಗ ಎಕ್ಸ್ಪೋಸ್ ಆಗಿರ್ಲಿಲ್ಲ ಅಂತಂದಿದ್ರೆ ಇವತ್ತು ನಾವು ಹೇಳಿರ್ತಿದ್ವಿ ಸುಕನ್ಯಾ ಭಟ್ ಬಂದು ಹೇಳಿದ್ ಸುಳ್ಳ. ಅನನ್ಯಾ ಭಟ್ ಅಂತ ಒಂದು ಹೆಣ್ಣು ಮಗುನೇ ಇರ್ಲಿಲ್ಲ ರೀ. ನಾವು ನಂಬಿಕೊಂಡು ಕೂತಿದ್ವಿ ಅನನ್ಯಾ ಭಟ್ ಕಥೆಯನ್ನ. ವೀರೇಂದ್ರ ಹೆಗಡೆ ಅವ್ರ ವ್ಯಕ್ತಿತ್ವ ಎಂತದ್ದು ಗೊತ್ತಾ? ಒಂದ್ಸಲ ವೀರೇಂದ್ರ ಹೆಗಡೆ ಅವರು ನೋಡ್ಲಿಕ್ಕೆ ಒಂದು ದಂಪತಿ ಬಂದ್ರು ಹಳ್ಳಿಯಿಂದ. ಪುಟ್ಟ ಮಗು ಅವ್ರ ಎದುರುಗಡೆ ಕೂತಿದ್ರಂತೆ. ಅವರು ಮಾತಾಡ್ತಾ ಇದ್ದಾಗ ಅವ್ರು ಆ ಕಡೆ ಕೂತಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ವೀರೇಂದ್ರ ಹೆಗಡೆ ಅವರು ಪೀಠದಿಂದ ಎದ್ದು ಬಂದು ನೋಡಿದ್ರಂತೆ. ಮಗು ಖುಷಿಯಿಂದ ನಗ್ತಾ ಇತ್ತು. ಬಹಳ ಖುಷಿ ಆಯ್ತಂತ ಅವ್ರಿಗೆ. ಮಗು ಎಷ್ಟು ಮುದ್ದಾಗಿ ನಗ್ತಿದೆ, ಯಾತಕ್ಕೆ ಇಷ್ಟು ಖುಷಿ ಎಲ್ಲಿದೆ ಅಂತಂದಾಗ ತಾಯಿ ಹೇಳಿದ್ಲಂತೆ, ಮೇಲ್ ಫ್ಯಾನ್ ತಿರುಗ್ತಾ ಇದೆಯಲ್ಲ, ಆ ಫ್ಯಾನ್ ನೋಡಿ ನಗ್ತಾ ಇದೆ. ನಮ್ಮ ಮನೇಲಿ ಈ ತರದೆಲ್ಲ ಇಲ್ಲ ಸರ್. ಹಳ್ಳಿ ಹೆಣ್ಮಗಳು, ಬೆಳ್ತಂಗಡಿ ಪಕ್ಕದಲ್ಲೇ ಇರ್ಬೇಕು. ಇವ್ರು ತಕ್ಷಣ ಕೇಳಿದ್ರಂತೆ, ಎಲ್ಲಿ ಮನೆ ನಿಮ್ದು ಅಂತೆಲ್ಲ ಮಾತನಾಡಿ ಅವಳಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು. ಮಾರನೇ ದಿನ ಬೆಳಿಗ್ಗೆ ಎಲೆಕ್ಟ್ರಿಷಿಯನ್ ಒಬ್ಬ ಅವ್ರ ಮನೆಗೆ ಹೋಗ್ಬಿಟ್ಟಿದ್ದಾನೆ. ಹೋಗಿ ಕೇಳ್ತಾನೆ, ಮಗು ಮಲಗೋ ಕೋಣೆ ಯಾವುದು? ಕಾವಂದ್ರು ಒಂದು ಫ್ಯಾನ್ ಕಳಿಸ್ಕೊಟ್ಟಿದ್ದಾರೆ. ಆ ಮಗುವಿನ ನಗು ಬಹಳ ಖುಷಿಯಾಗಿದೆ, ಆ ನಗು ಚೆನ್ನಾಗಿರ್ಬೇಕು ಅಂತ ಫ್ಯಾನ್ ಕಳಿಸಿದ್ದಾರೆ. ನಂಗೆ ಕೇಳಿದ ಕಣ್ಣಲ್ಲಿ ನೀರು ಬಂತ್ರಿ. ಯಾವ ಮನುಷ್ಯ ಒಂದು ಮಗುವಿನ ಮುಖದಲ್ಲಿರುವ ನಗು ತೆಗೆಯದಂತೆ ನೋಡ್ಕೋಬೇಕು ಅಂತ ಆಲೋಚನೆ ಮಾಡ್ತಾರೋ ಅವ್ರು ರೇಪ್ ಮಾಡ್ತಾರೆ ಅಂತ ಹೇಳ್ತಾರಲ್ರಿ. ನಾವು ಯೋಚನೆ ಮಾಡ್ಲಿಲ್ವಾ? ನನಗೆ ಪದೇ ಪದೇ ಈ ಮಾತನ್ನು ಹೇಳಬೇಕಾದ್ರೆ ಸಂಕಟ ಆಗುತ್ತೆ. ಆದ್ರೆ ಹೇಳದೆ ಹೋದ್ರೆ ನಮ್ಮ ತಲೆಯಲ್ಲಿ ಕೂತಿರುವಂತ ಸಗಣಿ ಹೋಗೋದಿಲ್ಲ ಅಂತ ನಾನು ಪದೇ ಪದೇ ಹೇಳ್ತಿದ್ದೀನಿ. ತಲೆಯಲ್ಲಿ ಒಂದು ಸಗಣಿ ತುಂಬ್ಕೊಂಡು ಕೂತಿದ್ದೀವಲ್ಲ ಮಿತ್ರ, ಇದು ಸಮಯ ಬಂದಿದೆ, ಎದ್ದು ನಿಲ್ಬೇಕಾಗಿದೆ. ಈಗೊಂದು ಮಾರ್ಚ್ ಮಾಡಿ ಹೋಗ್ತೀರಾ, ನಿಮ್ಗೆಲ್ರಿಗೂ ನಂಗೆ ಗೊತ್ತಿದೆ, ಇವರು ಒಂದಷ್ಟು ಪ್ರಚಾರ ಮಾಡಿರ್ತಾರೆ. ದೊಡ್ಡ ಸಂಖ್ಯೆಯಲ್ಲಿ ಬಂದ್ಬಿಟ್ಟಿದೀವಿ, ನಾವು ಸೇರ್ಕೊಳ್ತೀವಿ, ಮಾರ್ಚ್ ಮಾಡಿದ್ರೆ ನಮ್ ಕೆಲಸ ಮುಗೀತು ಅಲ್ಲ. ಯಾರ್ಯಾರು ಆರೋಪ ಮಾಡಿದ್ರೋ ಅವರನ್ನ ಬಂಧಿಸಿ ಅವ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಹೊರಗೆ ತರುವವರೆಗೂ ನಮ್ಮ ಹೋರಾಟ ನಿಲ್ಲುವಂತಿಲ್ಲ. ಆಗ ಮಾತ್ರ ಈ ಹೋರಾಟ ಕಂಪ್ಲೀಟ್ ಆಗುತ್ತೆ. ಇವತ್ತು ಮಾರ್ಚಿಗೆ ಬಂದಿದ್ದೀವಿ, ಹೋಗಿದ್ದೀವಿ, ಇದಕ್ಕೆ ಅರ್ಥವೇ ಇಲ್ಲ. ನಾನಂತೂ ನಂಬದೇ ಇಲ್ಲ ರೀ ಇದನ್ನ. ನನಗೆ ಎಷ್ಟು ನಿಮ್ಮಗಳ ಮೇಲೆ ನಂಬಿಕೆ ಹೋಗಿದೆ ಅಂದ್ರೆ, ಶಂಸಿ ನಾನು ನಿಮ್ಗೆ ಹೇಳುವಾಗ ನಂಬಿಕೆ ಹೋಗಿದೆ ಅಂತಂದ್ರೆ, ಇವತ್ತು ಮಾರ್ಚ್ ಮುಗಿಸಿ ಮನೆಗೆ ಹೊದ್ಕೊಂಡು ಮಲ್ಕೊಳ್ಳುವಂತ ನೀವು ಇನ್ನು 3 ತಿಂಗಳ ನಂತರ ಇದೇ ಜನ ವಾಪಸ್ ಆರೋಪ ಮಾಡುವಾಗ ಮತ್ತೆ ವಾಪಸ್ ಬರ್ತೀರಾ ಅನ್ನೋ ಧೈರ್ಯ ಇಲ್ಲ. ಮತ್ತೆ ವಾಪಸ್ ಇದನ್ನ ನಂಬಲ್ಲ ಅನ್ನುವಂತ ಧೈರ್ಯವೂ ನನಗಿಲ್ಲ. 55 ವರ್ಷಗಳ ಕಾಲ ಹಗಲು ರಾತ್ರಿ ಸಮಾಜಕ್ಕೋಸ್ಕರ ದುಡಿದ ವ್ಯಕ್ತಿಯ ಬಗ್ಗೆ ಯಾವನೋ ಥರ್ಡ್ ರೇಟೆಡ್ ಮನುಷ್ಯ ಈ ತರದ ಮಾತುಗಳನ್ನಾಡುವಾಗ ಪ್ರತಿಭಟಿಸದ ನಾವು ಇನ್ನು ನಮ್ಮ ನಡುವೆ ಕೆಲಸ ಮಾಡಿದ ಯಾರಾದ್ರೂ ಹಿರಿಯರ ಬಗ್ಗೆ ಯಾರಾದ್ರೂ ಕೆಟ್ಟದ್ ಮಾತಾಡಿದ್ರೆ ಇಲ್ಲ ಅಂತ ಹೇಳ್ತೀವ? ಮಿತ್ರ, ಅವ್ರದ್ದು ವ್ಯವಸ್ಥೆ ತುಂಬಾ ಸ್ಪಷ್ಟವಾಗಿದೆ. ಶಬರಿಮಲೆ ಮೇಲೆ ಆಕ್ರಮಣ ಮಾಡಿದ್ರು, ಶಬರಿಮಲೆ ದೂರ ಇದೆ ಅಂತ ಸುಮ್ಮನಾದ್ವಿ. ಶನಿ ಶಿಂಗಣಾಪುರದ ಮೇಲೆ ಆಕ್ರಮಣ ಮಾಡಿದ್ರು, ಅದು ದೂರ ಇದೆ, ನಮ್ಗೆ ಸಂಬಂಧ ಪಡ್ಲಿಲ್ಲ ಅಂತ ಸುಮ್ಮನಾದ್ವಿ. ಅವ್ರು ಇಡಗುಂಜಿ ಮೇಲೆ ಆಕ್ರಮಣ ಮಾಡಿದ್ರು, ಇಡಗುಂಜಿ ಹೋದ್ರೆ ಹೋಗ್ಲಿ ಅಂತ ಸುಮ್ಮನಾದ್ವಿ, ಸರ್ಕಾರ ತಗೊಳ್ತು. ಅವರು ಗೋಕರ್ಣದ ಮೇಲೆ ಆಕ್ರಮಣ ಮಾಡಿದ್ರು, ಗೋಕರ್ಣದಲ್ಲಿ ಏನೋ ಪ್ರಾಬ್ಲಮ್ ಇತ್ತ ಅಂದ್ವಿ, ನಾನೇ ಹೋದ್ರು ಹೋಗ್ಲಿ ಅಂತ ಹೋಯ್ತು. ಈಗ ಧರ್ಮಸ್ಥಳಕ್ಕೆ ಬಂದ್ರು. ಧರ್ಮಸ್ಥಳ ಏನಾದ್ರೂ ಬಿಟ್ಕೊಟ್ರೆ ನೆಕ್ಸ್ಟು ನಮ್ಮೂರಿನ ದೇವಸ್ಥಾನಕ್ಕೆ ಬರ್ತಾರೆ, ನಮ್ಮ ದೇವಸ್ಥಾನ ಕಿತ್ಕೊಳ್ತಾರೆ. ಎಚ್ಚರಿಕೆಯಿಂದ ಇದನ್ನು ವಿರೋಧಿಸ್ತಿಲ್ಲ ಅಂದ್ರೆ ಬಹಳ ಕಷ್ಟ ಮಿತ್ರರೇ. ಕಂಚಿಯ ಶ್ರೀಗಳಿಗೆ ಅವಮಾನ ಮಾಡಿದ್ರು, ರಾಘೇಶ್ವರ ಶ್ರೀಗಳಿಗೆ ಅವಮಾನ ಮಾಡಿದ್ರು, ಈಗ ಕಾವಂತರಿಗೆ ಅವಮಾನ ಮಾಡುವಾಗ್ಲೂ ನಾವು ಜೊತೆಯಲ್ಲಿ ನಿಂತು ಮಾಡಿದವರ ಬಂಡವಾಳವನ್ನ ಬಯಲಿಗೆಳೆದು ಬೀದಿಗೆ ನಿಲ್ಲಿಸಿ 4 ಬಡಿಲಿಲ್ಲ ಅಂತಂದ್ರೆ ಹಿಂದುತ್ವ ಅನ್ನೋದು ಸಲೀಸು ಟಾರ್ಗೆಟ್ ಆಗುತ್ತೆ. ಈ ಟಾರ್ಗೆಟ್ ಅನ್ನ ಎಚ್ಚರಿಕೆಯಿಂದ ಸ್ವೀಕಾರ ಮಾಡಬೇಕಾಗಿರುವಂತ ಅಗತ್ಯ ಇದೆ. ಈ ಕಾರಣಕ್ಕೆ ಒಂದಾಗಬೇಕು. ಯಾವುದಕ್ಕೆ ಅಲ್ಲದೆ ಹೋದ್ರು ಕಾವಂದ್ರು ನಮಗೆ ಮಾಡಿರುವಂತ ಈ ಉಪಕಾರಕ್ಕೋಸ್ಕರ ಕಣ್ಣೀರಿಟ್ಟು ಒಂದಾಗಬೇಕು. ಉತ್ತರ ಕರ್ನಾಟಕದಲ್ಲಿ ಒಂದು ಜಾಗದಲ್ಲಿ ಹಾಸ್ಪಿಟಲ್ ಓಪನಿಂಗ್ ಆಗಬೇಕು. ಕಾವಂದ್ರು ನೋಡ್ಲಿಕ್ಕೆ ಹೋಗಿದ್ರಂತೆ. ನಾನು ಎಷ್ಟು ಕಥೆ ಈ ತರದ್ ಕೇಳಿದ್ದೀನಿ ಗೊತ್ತೇನೋ. ನೋಡ್ಲಿಕ್ಕೆ ಹೋಗಿದ್ರಂತೆ. ನೋಡ್ಲಿಕ್ಕೆ ಹೋದಾಗ ತುಂಬಾ ಚೆನ್ನಾಗಿ ಹಾಸ್ಪಿಟಲ್ ಕಟ್ಟಿದ್ದಾರೆ, ಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ವೀರೇಂದ್ರ ಹೆಗಡೆ ಅವರು ಯಾರು ಮಾಡಿದ್ರು ಅವ್ರನ್ನ ಕರೆದು ಹೇಳಿದ್ರಂತೆ, ಈ ಟೇಬಲ್ ತೆಗ್ಸಿ, ಸ್ಟೀಲ್ ಟೇಬಲ್, ಸ್ಟೀಲ್ ಕುರ್ಚಿ, ಪೇಷಂಟ್ಗಳು ಕೂತ್ಕೊಳ್ಳಿಕ್ಕೆ. ಅವ್ರು ಹೇಳಿದ್ರಂತೆ, ಏನೋ ಸ್ವಲ್ಪನೂ ತಲೆ ಇಲ್ವಲ್ಲೋ, ಇಷ್ಟು ಚಳಿ ಇದೆ ಈ ಊರಿನಲ್ಲಿ, ಪೇಷಂಟ್ಸ್ ಬಂದು ಈ ಸ್ಟೀಲ್ ಟೇಬಲ್ ಮೇಲೆ ಕೂತ್ಕೊಳ್ಳಿಕ್ಕೆ ಆಗತ್ತಾ? ಸ್ಟೀಲ್ ಟೇಬಲ್ ತಣ್ಣಗಾಗ್ಬಿಟ್ರಲ್ವಲ್ಲ, ಒಂದು ಸ್ವಲ್ಪ ಜಾಸ್ತಿ ಖರ್ಚಾದ್ರೂ ಪರವಾಗಿಲ್ಲ, ಮರದ ಟೇಬಲ್ನ ಮರದ ಬೆಂಚನ್ನ ಹಾಕಿಸಿ ಜನ ಆರಾಮಾಗಿ ಕೂತ್ಕೊಳ್ತಾರೆ. ಚಳಿ ಜಾಸ್ತಿ ಇರುವ ಜಾಗದಲ್ಲಿ ಸ್ಟೀಲ್ ಬೆಂಚ್ ಹಾಕಬಾರದು ಅಂತ ಕಾವಂದ್ರಿಗೆ ಹೇಳುವಷ್ಟು ದೊಡ್ಡತನ ಅವರದ್ದಿದೆಯಲ್ಲ.
ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೃತಜ್ಞರಾಗಬೇಕು. ಇಷ್ಟರ ನಡುವೆಯೂ ಕೂಡ ತಡವಾಗಾದರೂ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವ ನಿಮಗೆ ನಾನು ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀನಿ. ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ನಿಮ್ಮಲ್ಲಿ ಬಹುತೇಕರು ಧರ್ಮಸ್ಥಳದ ಲಾಭ ಪಡ್ಕೊಂಡಿರೋರು ಇದ್ದೀರಿ. ನಾನು ದೇವರಾಣೆಗೂ ಧರ್ಮಸ್ಥಳದ ಯಾವ ಯೋಜನೆಯ ಲಾಭನೂ ಪಡ್ಕೊಂಡಿಲ್ಲ. ನಮ್ಮಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ನ ಮೆಂಬರ್ ಅಲ್ಲ. ನಮ್ಮಪ್ಪ ಧರ್ಮಸ್ಥಳದ ಯಾವುದೇ ಸಂಸ್ಥೆಯಲ್ಲಿ ಕೆಲಸಕ್ಕೆ ಇರಲಿಲ್ಲ. ನಾನು ಧರ್ಮಸ್ಥಳದ ಯಾವ ಯೋಜನೆಯ ಭಾಗವೂ ಅಲ್ಲ, ಅವರ ಉದ್ಯೋಗಿಯೂ ಅಲ್ಲ. ನಾನು ನಿಮ್ಮಂತೆ ಧರ್ಮಸ್ಥಳವನ್ನ ನನ್ನ ಅತ್ಯಂತ ಪವಿತ್ರ ಕ್ಷೇತ್ರ ಅಂತ ನಾನೇನು ಅದಕ್ಕೆ ನಡ್ಕೊಳ್ಳುವವನಲ್ಲ. ನನಗೆ ಗೌರವ, ಎಲ್ಲ ದೇವರ ಮೇಲೆ ಇರುವಂತೆ ಗೌರವ ಅಷ್ಟೇ. ನೀವೆಲ್ಲರೂ ಕಾವಂದರನ್ನ ದೇವರು ಅಂತ ಪೂಜಿಸಿದವರು. ನಾನು ಯಾವತ್ತು ದೇವರು ಅಂತ ಪೂಜಿಸ್ಲಿಲ್ಲ, ದೊಡ್ಡ ಮನುಷ್ಯರು ಅಂತ ಅವ್ರಿಗೆ ಯಾವತ್ತೂ ನಮಸ್ಕಾರ ಮಾಡಿದವರು, ದೇವರು ಅಂತಲ್ಲ. ಆದ್ರೆ ನಿಮ್ಮೆಲ್ಲರಿಗಿಂತ ನನಗೆ ಕಾವಂದರ ಮೇಲೆ ಮತ್ತು ಧರ್ಮಸ್ಥಳದ ಮೇಲೆ ಗೌರವ ಹೆಂಗಿದೆ ಅಂತಂದ್ರೆ, ಅವರಿಂದ ಏನೂ ಪಡ್ಕೊಳ್ಳದೆ ಹೋದ್ರು ಸಮಾಜಕ್ಕೆ ಅವ್ರು ಮಾಡಿರುವಂತಹ ಕೆಲಸವನ್ನು ನೋಡಿನೇ ಅನ್ಸುತ್ತೆ. ಇಂಥವ್ರ ಮೇಲೆ ಆರೋಪ ಬಂತು ಅಂತಂದ್ರೆ ಸಮಾಜದಲ್ಲಿ ಒಳಿತಿನ ಭಾವನೆಯೇ ನಾಶವಾಗ್ಬಿಡತ್ತೆ. ನಾವು ಬಲವಾಗಿ ನಿಂತ್ಕೋಬೇಕು, ಅವ್ರ ಸುತ್ತಲೂ ಕೋಟೆಯಾಗಿ ನಿಂತ್ಕೋಬೇಕು. ಯಾವನ್ ಮಾತಾಡ್ತಿದ್ದಾನೋ ಅವನಿಗೆ ಹೇಳಬೇಕು, ವೀರೇಂದ್ರ ಹೆಗಡೆ ಅವರ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ಮಾತನಾಡ್ತೀಯ ಅಂದ್ರೆ ಮೊದಲು ನನ್ನನ್ನ ಹಿಡಿಬೇಕು, ಆ ನಂತರ ಉಳಿದಿದ್ದು ಅಂತ ಯಾವತ್ತು ನಿಂತ್ಕೊಳ್ತೀವಲ್ಲ ಅವತ್ತೊಂದು ಹೊಸ ಲೋಕ ಸೃಷ್ಟಿಯಾಗುತ್ತೆ. ಇವತ್ತು ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಆಗ್ರಹಿಸಬೇಕಾಗಿದೆ, ಅಕಸ್ಮಾತ್ ಈ 3 ಜನರನ್ನ ಯಾರ್ಯಾರು ಮಾತನಾಡಿದ್ರೋ ಕೆಟ್ಟದಾಗಿ ಅವರನ್ನು ಬಂಧಿಸಿ ಬಡಿದು ಅವ್ರ ಹಿಂದೆ ಇರುವ ಷಡ್ಯಂತ್ರವನ್ನ ಬಯಲಿಗೆ ಎಳಲಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಘೋರ ಮಾದರಿಯ ಪ್ರತಿಭಟನೆಯನ್ನ ನಾವು ಮಾಡ್ತೀವಿ ಅಂತ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ನಾನಂತೂ ಈ ಮೂಲಕ ಕೊಡ್ತಾ ಇದ್ದೀನಿ. ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಹೇಳಬೇಕಾಗಿರುವಂತ ಈ ಸಂದರ್ಭ ಇದು. ಸೇರಿರುವಂತ ಎಲ್ಲರೂ ಯಾರ್ಯಾರು ಬಂದಿದ್ದೀವೋ ಕೊನೆಯವರೆಗೂ ಈ ಯಾತ್ರೆಯಲ್ಲಿ ಇವತ್ತು ಭಾಗವಹಿಸೋಣ. ಬಹುಶಃ ಈಗೊಂದು ಶೋಭಾಯಾತ್ರೆ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಯಾತ್ರೆಯಲ್ಲಿ ಭಾಗವಹಿಸೋಣ. ಮಳೆ ಬರ್ಬಹುದು, ಬಂದ್ರೆ ಬರಲಿ. ವೀರೇಂದ್ರ ಹೆಗಡೆ ಅವರು ನಿಂದನೆಯ ಮಳೆಯನ್ನು ಎದುರಿಸಿಯೂ ನಮಗೆ ಒಳಿತು ಮಾಡೋದನ್ನು ನಿಲ್ಲಿಸಲಿಲ್ಲ ಅಂತಂದ್ರೆ ನಾವು 4 ಹನಿ ಮಳೆಗೆ ಹೆದರಿ ನಾವು ಒಳಗೋಗಿ ಕೂತ್ಕೊಳ್ಳಿಕ್ಕೆ ಆರ್ಡಿನರಿ ಜನ ಅಲ್ಲ. ಉತ್ತರ ಕನ್ನಡದ ಜನ ನಂಬಿಕೆಗೆ ಕೈ ಜೊತೆ ನಿಂತರು ಅಂತಂದ್ರೆ ಅವರನ್ನು ಅಲಗಾಡಿಸೋದು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಇವತ್ತು ಸಂದೇಶ ಕೊಡಬೇಕಾಗಿದೆ. ಬಹುಶಃ ನನ್ಗೆ ಗೊತ್ತು, ಇದು ಮುಗಿದ ನಂತರ ಇಲ್ಲಿನ ಧರ್ಮಸ್ಥಳ ಸಂಘದವರು ಈ ಫೋಟೋನ ಅವ್ರಿಗೆ ಕಳಿಸಿದಾಗ ಅವ್ರಿಗೆ ಖುಷಿ ಆಗುತ್ತೆ. ಫೋಟೋ ನೋಡಿ, ಅಬ್ಬ ನಾನು ಇಷ್ಟು ಮಾಡಿದ್ದಕ್ಕೂ ಸಾರ್ಥಕ ಆಯ್ತಲ್ಲಪ್ಪ, ನನ್ನ ಪರವಾಗಿ 4 ದನಿಗಳು ಬಂದ್ವಲ್ಲ, ಇಷ್ಟು ದೊಡ್ಡ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರಲ್ಲ ಅಂತ ಒಂದು ಹನಿ ಆನಂದ ಬಾಷ್ಪ ಸುರಿಯುತ್ತೆ. ಅವ್ರು ಯಾವತ್ತೂ ಹೇಳ್ಕೊಂಡಿಲ್ಲ, ಆದ್ರೆ ಪಕ್ಕದವ್ರು ಹೇಳ್ಕೊಳ್ತಾರೆ. ಎಷ್ಟು ಜನ ಲಾಭ ಪಡ್ಕೊಂಡ್ರು, ಒಬ್ರು ಏನು ಮಾತಾಡ್ಲಿಲ್ವಲ್ಲ ಅಂತ. ನಾನು ಅವ್ರಿಗೆ ಹೇಳ್ತಿದ್ದೆ, ಸಮಯ ಬರ್ಲಿ, ಜನ ಎದ್ರೆ ಹೆಂಗ್ ಹೇಳುತ್ತೆ ಅಂತಂದ್ರೆ ನಿಮಗೆ ತಡಿಲಿಕ್ಕೆ ಆಗದೆ ಇರೋ ತರ ಜನ ಹೇಳ್ತಾರೆ, ನೋಡ್ತಾ ಇರಿ ಅಂತ. ಈಗ ಅವರೇ ಹೇಳ್ತಾರೆ, ಸರ್ ಪ್ರತಿನಿತ್ಯ ಧರ್ಮಸ್ಥಳಕ್ಕೆ ಜನ ಬಂದು ನಾವಿದ್ದೀವಿ ಅಂತ ಹೇಳಿ ಹೋಗೋದನ್ನ ನಮಗೆ ತಡ್ಕೊಳ್ಳಿಕ್ ಆಗ್ತಾ ಇಲ್ಲ ಸರ್, ಅಷ್ಟು ಜನ ಬರ್ತಿದ್ದಾರೆ ಅಂತ. ನಾನು ಹೇಳಿದೆ, ಇದು ಹಿಂದೂ ಸಮಾಜ. ಮಲಗಿದ್ರೆ ಕುಂಭಕರ್ಣನಂತೆ ನಿದ್ದೆ ಹೊಡೆಯುತ್ತೆ, ಎದ್ರೆ ಆಂಜನೇಯನ ತರ ಲಂಕೆಗೆ ಬೆಂಕಿ ಹಚ್ಚಿಯೇ ಬರುತ್ತೆ ಅನ್ನೋದನ್ನ ನಾವು ಹೇಳಿಕೊಂಡಿದ್ದೀವಿ. ಅಂತ ಆಂಜನೇಯ ಸ್ವರೂಪಿ ಜನರಿಗೆ ನಾನು ಶ್ರದ್ಧೆಯ ನಮನಗಳನ್ನ ಸಮರ್ಪಿಸಿ ಈ ಕಾರ್ಯಕ್ರಮ ನಾಡಿನಾದ್ಯಂತ ವಿಸ್ತಾರವಾಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನ ಮಂಜುನಾಥನ ಪದತಲಕ್ಕೆ ಸಮರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಒಂದ್ಸಲ ಭಾರತ್ ಮಾತೆ ಜೈಕಾರ ಕೊಡಿ, ಉಚ್ಚಕಂಠದಲ್ಲಿ 2 ಕೈಗಳನ್ನ ಗಾಳಿಗೆ ಬೀಸಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ ಜೈ ಹಿಂದ್.